Hello friends, welcome back again. Lovely Runner series ನೋಡಿದ್ರ ಚೆನ್ನಾಗಿತ್ತಾ? ಒಂದೇ ದಿನ 3 ಎಪಿಸೋಡ್ ಅಂತ ಫುಲ್ ಖುಷಿ ಪಟ್ಬಿಟ್ರಲ್ವಾ? ಅದೇ ತರನೇ ಅಪ್ಲೋಡ್ ಮಾಡ್ಬಿಡ್ತೀನಿ, ಬೇಗ ಮುಗಿಸ್ಬಿಡೋಣ ಈ ಸೀರೀಸ್ ನ. ಆಲ್ರೆಡಿ 20 ಪಾರ್ಟ್ಸ್ ಅಪ್ಲೋಡ್ ಆಗಿದೆ. ನೋಡದೇ ಇರೋರು ಫಸ್ಟ್ ನೋಡ್ಕೊಂಡ್ ಬಂದ್ಬಿಡಿ. ಡಿಸ್ಕ್ರಿಪ್ಷನ್ ಅಲ್ಲಿ ಮತ್ತೆ ಮೇಲೆ ಕಾಣಿಸ್ತಿರೋ ಕಾರ್ಡ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಮತ್ತೆ ಇವತ್ತಿನ 21st ಪಾರ್ಟ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಇನ್ನು ಯಾರಾದ್ರೂ ನನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಆಕ್ಟಿವೇಟ್ ಮಾಡ್ಕೊಂಡ್ರೆ ನಾವಾಗ ಇಂಟ್ರೆಸ್ಟಿಂಗ್ ಸೀರೀಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಬೇರೆಯವ್ರಿಗಿಂತ ಮುಂಚೆ ನೀವು ನಮ್ಮ ವಿಡಿಯೋಸ್ ನ ನೋಡಬಹುದು. ಬನ್ನಿ ಇನ್ ತಡ ಮಾಡದೆ ಇವತ್ತಿನ 21st ಪಾರ್ಟ್ ನ ಸ್ಟಾರ್ಟ್ ಮಾಡ್ಬಿಡೋಣ. ಓದ್ಪಟ್ನ ಫೈನಲ್ ಅಲ್ಲೇ ನೋಡಿರ್ತೀವಿ. ನಮ್ ಹೀರೋಯಿನ್ ಮತ್ತೆ ಟೈಮ್ ಟ್ರಾವೆಲ್ ಮಾಡ್ಕೊಂಡು ಪಾಸ್ಟ್ ಇಂದ ಇನ್ನೂ ಪಾಸ್ಟ್ ಗೆ ಹೊರಟೋದ್ಲು. ಅಂದ್ರೆ ನಮ್ ಹೀರೋನ ಮೀಟ್ ಮಾಡೋದಕ್ಕೂ ಮುಂಚೆ ಇರೋ ಟೈಮ್ ಗೆ ಹೊರಟೋದ್ಲು. ಅವಾಗ ಅವಳು ಸ್ಕೂಲ್ ಗಿಂದಾನೆ ಎಚ್ಚರ ಆಗೋದು. ಅವಳಿಗೆಲ್ಲ ಏನೇ ನಡೀತು ಅಂತ ಗೊತ್ತಿದೆ. ಅಷ್ಟೇ ಅಲ್ಲ, ಅವಳು ಯೆಲ್ಲೋ ಕಲರ್ ಛತ್ರಿ ಕೂಡ ಅವಳ ಜೊತೆನೆ ಇದ್ದಿರುತ್ತೆ. ಅವತ್ತೇ ನಮ್ ಹೀರೋಗೆ ಆ ಪಾರ್ಸಲ್ ಬಂದಿರೋದು. ನಮ್ ಹೀರೋಯಿನ್ ಅವ್ರ ಮನೆಗೆ ಬರ್ಬೇಕಾಗಿರೋ ಪಾರ್ಸಲ್ ಹೀರೋರ್ ಮನೆಯಲ್ಲಿ ಕೊಟ್ಬಿಟ್ಟು ಹೋಗಿರ್ತಾರೆ. ಇವ್ನ ಅದನ್ನ ತಗೊಂಡು ಹೀರೋಯಿನ್ ಅವ್ರ ಮನೆಗೆ ಹೋಗಿರ್ತಾನೆ. ಇದನ್ನೆಲ್ಲ ಅವಳು ದೂರದಿಂದಾನೆ ನೋಡ್ತಾ ಇರ್ತಾಳೆ. ಫಸ್ಟ್ ಮೀಟಿಂಗ್ ನನ್ನ ಅವಾಯ್ಡ್ ಮಾಡಿದ್ರೆ ಅವ್ನ್ ಅಟ್ ಲೀಸ್ಟ್ ಬದುಕಿರ್ತಾನೆ, ನನ್ನ ನೋಡದೆ ಇದ್ರೇನೆ ಸಾಕು, ಅವ್ನ್ ಚೆನ್ನಾಗಿರ್ತಾನೆ ಅಂತ ಹೇಳಿ ಅವಳು ತುಂಬಾನೇ ಫೀಲ್ ಮಾಡಿ ಅಳ್ತಾಳೆ. ಹೀರೋ ಹಿಂಗಾದ್ರೂ ದೂರ ಮಾಡ್ಕೊಂಡ್ಬೇಕಾ ಅಂತ. ಹಂಗೆ ಸುಮಾರು ದಿನಗಳು ಸಾಗಿರುತ್ತೆ. ಇನ್ನೇನ್ ಆಲ್ಮೋಸ್ಟ್ ಈಗ ನಮ್ಮ ಹೀರೋಯಿನ್ ಅವರು ಮನೆ ಖಾಲಿ ಮಾಡ್ಕೊಂಡು ಬೇರೆ ಒಂದು ಜಾಗಕ್ಕೆ ಹೋಗ್ತಾ ಇದಾರೆ. ಆ ಟೈಮಲ್ಲಿ ಹೊರಗಡೆ ನಿಂತ್ಕೊಂಡು ನಮ್ಮ ಹೀರೋ ಅವ್ರ ಮನೆ ಕಡೆ ಒಂದ್ 2 ನಿಮಿಷ ನಿಂತ್ಕೊಂಡು ನೋಡ್ತಾಳೆ. ಹೀರೋ ಜೊತೆ ಇದ್ದಿದ್ದೆಲ್ಲಾ ಒಂದು ಸ್ವೀಟ್ ಮೆಮೊರೀಸ್ ಅವಳಿಗೆ ನೆನಪು ಬರುತ್ತೆ. ಈ ಜಾಗದಲ್ಲಿ ಹೀರೋ ಜೊತೆ ಏನೆಲ್ಲ ರಗಳೆ ಮಾಡಿರ್ತಾಳೆ, ಹೊಡೆದಿರ್ತಾಳೆ, ಹತ್ತಿರ್ತಾಳೆ, ಫೀಲ್ ಮಾಡಿರ್ತಾಳೆ, ಕಿಸ್ ಮಾಡಿರ್ತಾಳೆ, ಅದೆಲ್ಲ ನೆನ್ಸ್ಕೊಂಡು ಪಾಪ ತುಂಬಾನೇ ಫೀಲ್ ಮಾಡ್ತಾಳೆ. ಅದೇ ಟೈಮಲ್ಲಿ ನಮ್ಮ ಹೀರೋ ಕೂಡ ಹೊರಗಡೆ ಬಂದಿರ್ತಾನೆ. ಆಪೋಸಿಟ್ ಮನೆಯಲ್ಲಿರೋರು ಮನೆ ಖಾಲಿ ಮಾಡ್ಕೊಂಡು ಹೋಗ್ತಿದ್ದಾರೆ ಅಂತ. ಇಲ್ಲಿ ಏನ್ ಟ್ವಿಸ್ಟ್ ಅಂದ್ರೆ ಇವಾಗವರೆಗೂ ನಮ್ ಹೀರೋ ಹೀರೋಯಿನ್ ನೋಡೇ ಇಲ್ಲ. ಆತರ ಅವಳು ಹುಷಾರಾಗಿ ಇದ್ದಿದ್ದಾಳೆ. ಯಾಕಂದ್ರೆ ಹೀರೋ ನೋಡದೇ ಇದ್ರೆ ಅವ್ನು ಬದುಕಿರ್ತಾನಲ್ವಾ, ಆದ್ರಿಂದ. ಇವಾಗ ಹಂಗೆ ಪ್ರೆಸೆಂಟ್ ಅಲ್ಲಿ ತೋರಿಸ್ತಾರೆ. ಆ ಫಿಲ್ಮ್ ಫೇರ್ ಅವಾರ್ಡ್ ನನ್ನೇ ತೋರಿಸೋದು. ನಮ್ ಹೀರೋಯಿನ್ ಕೂಡ ಬಂದಿರ್ತಾಳಲ್ಲ, ಆ ಜಾಗದಲ್ಲಿ ಹೀರೋಗೆ ಒಂದು ಲೇಡಿ ಬಂದು ಒಂದು ಕವರ್ ನ ಕೊಡ್ತಾರೆ. ರೆಡ್ ಕಲರ್ ಕವರ್ ಕೊಟ್ಬಿಟ್ಟು ನಿಮ್ ಹೆಸರನ್ನ ಕರೆದಾಗ ಸ್ಟೇಜ್ ಮೇಲೆ ಹೋಗ್ಬಿಟ್ಟು ಯಾರ್ಗ್ ಅವಾರ್ಡ್ ಅಂತ ನೀವೇ ಅನೌನ್ಸ್ ಮಾಡ್ಬೇಕು, ಅವ್ರ ನೇಮ್ ಈ ಕವರ್ ಅಲ್ಲಿ ಇದೆ ಅಂತ ಕೊಟ್ಟಿರ್ತಾರೆ. ಅದನ್ನ ತಗೊಂಡು ಸ್ಟೆಪ್ಸ್ ಹತ್ರ ಹೋಗ್ತಾ ಇರ್ಬೇಕಾದ್ರೆ ಹೀರೋಯಿನ್ ಗೆ ಡಿಕ್ಕಿ ಹೊಡೆದು ಅವ್ರಿಬ್ಬರ ಕೈಲಿರೋ ಕವರ್ ಕೂಡ ಕೆಳಗಡೆ ಬಿದ್ದಿರುತ್ತೆ. ಇವನನ್ನ ನೋಡಿದ ತಕ್ಷಣ ಹೀರೋಯಿನ್ ಗೆ ಸಖತ್ ಶಾಕ್ ಆಗೋಯ್ತು. ಬಟ್ ನಮ್ ಹೀರೋಗೆ ಕಂಪ್ಲೀಟ್ ಆಗಿ ಹೀರೋಯಿನ್ ಯಾರಂತ ಗೊತ್ತೇ ಇಲ್ಲ. ಹೀರೋಯಿನ್ ಗೆಲ್ಲ ಚೆನ್ನಾಗಿ ನೆನ್ಪಿದೆ ಅಲ್ವಾ. ಹೀರೋ ಕೇಳ್ತಾನೆ, ಇದಕ್ಕೂ ಮುಂಚೆ ನಾನು ನಿನ್ನ ನೋಡ್ದೆ, ನಿನ್ನ ಟೇಬಲ್ ಹತ್ರ ಯಾರ್ದೋ ಪರ್ಸ್ ನ ಕದೀತಾ ಇದ್ದೆ, ನೀನು ಕಳ್ಳಿನ ಅಂತ ಕೇಳಿದಾಗ ಅವಳು ಇಲ್ಲ ನಾನು ಕಳ್ಳಿ ಅಲ್ಲ ಅಂತ ಕಣ್ಣಲ್ಲಿ ನೀರ್ ಬಂದ್ಬಿಟ್ರತ್ತೆ ಆಲ್ಮೋಸ್ಟ್ ಅವಳಿಗೆ. ನಾನು ಹೋಗ್ಬೇಕಂತ ಅಲ್ಲಿಂದ ಹೋಗಕ್ ಹೋದ್ರೆ ಹೀರೋ ಬಿಡ್ತಾ ಇಲ್ಲ. ಇವಾಗ ಏನ ಕಳ್ತಾ ಇದ್ಯಾ, ಹತ್ರ ಬಿಟ್ಬಿಡ್ತೀನಿ ಅಂತ ಅನ್ಕೊಂಡ ಅಂತ ಫೋನ್ ಎತ್ಕೊಳ್ಳೋಷ್ಟ್ರಲ್ಲಿ ಇವಳು ಕೈನ ಓದ್ರು ಬಿಟ್ಟು ಇವಳ ಕೈಯಿಂದ ಕೆಳಗಡೆ ಬಿದ್ದಿತ್ತಲ್ಲ ರೆಡ್ ಕಲರ್ ಕವರ್, ಅದೇ ತರ ಕವರ್ ನಮ್ ಹೀರೋ ಕೈಯಲ್ಲಿ ಕೂಡ ಇದ್ದಿದ್ದು. ಯಾವ್ದೋ ಒಂದು ಕವರ್ ಸಿಕ್ತಲ್ಲ ಅಂತ ಎತ್ಕೊಂಡು ಅವಳಲ್ಲಿಂದ ಹೊರಟೋದ್ಲು. ಇದುವರೆಗೂ ಅವಳು ಅದನ್ನ ರೆಸಿಗ್ನೇಷನ್ ಲೆಟರ್ ಅಂತಾನೆ ಅನ್ಕೊಂಡಿರೋದು. ನಮ್ ಹೀರೋ ಕೂಡ ಇನ್ನೊಂದು ಲೆಟರ್ ಕವರ್ ಕೈಲಿ ಇಟ್ಕೊಂಡು ಆ ಪರ್ಸ್ ನ ಕೈಲಿ ಇಟ್ಕೊಂಡು ಅಲ್ಲಿ ಬರೋ ಅಸಿಸ್ಟೆಂಟ್ ಹತ್ರ ಹೇಳ್ತಾರೆ, ಏನು ಸೆಕ್ಯೂರಿಟಿ ನೀವು ಟೈಟ್ ಆಗಿ ಹಾಕಿಲ್ವಾ, ಒಳಗಡೆ ಒಂದು ಕಳ್ಳಿನ ನೋಡ್ದೆ ಅಂದಾಗ ಏನ್ ಸರ್ ಕಳ್ಳಿನ ಸರ್, ನೀವೇನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿದ್ದೀರಾ, ಆ ತರ ಎಲ್ಲ ಏನಿಲ್ಲ ಅಂದಾಗ ಇನ್ನೊಂದ್ ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ, ತಗೊಳ್ಳಿ ಪರ್ಸ್ ನ ಲೇಡಿಗೆ ಕೊಟ್ಬಿಡಿ ಅಂತ ಹೇಳಿ ಅಲ್ಲಿಂದ ಹೊರಟೋದ. ನಮ್ ಹೀರೋಯಿನ್ ಕೂಡ ಅಲ್ಲೇ ಪಾರ್ಕಿಂಗ್ ಅಲ್ಲಿ ಇದ್ದಾಳೆ. ಕಾರಲ್ಲಿ ಕುತ್ಕೊಂಡು ತುಂಬಾನೇ ಫೀಲ್ ಮಾಡ್ತಾ ಇರ್ತಾಳೆ. ನನ್ ಯಾರನ್ನ ನೋಡ್ಬಾರ್ದು ಅಂತ ಅನ್ಕೊಂಡೆ, ಅವನೇ ಇವಾಗ ನನ್ ಕಣ್ ಮುಂದೆ ಬಂದಿದ್ದಾನೆ ಅಷ್ಟೇ. ಇದೇ ನನ್ ಫಸ್ಟ್ ಅಂಡ್ ಲಾಸ್ಟ್ ಮೀಟಿಂಗ್ ಆಗಿರ್ಬೇಕು, ಇನ್ಮೇಲೆ ಜನ್ಮದಲ್ಲಿ ಅವನ್ನ ನೋಡ್ಬಾರ್ದು ಅಂತ ಅನ್ಕೊಳ್ತಾ ಇರ್ಬೇಕಾದ್ರೆ ಎದುರುಗಡೆ ಆ ವೈಟ್ ಕಲರ್ ಹುಡಿ ಹಾಕೊಂಡಿರೋ ಹುಡುಗಿ ಓಡೋಗ್ತಿದ್ದಾಳೆ. ಹೀರೋರ್ ಮನೆ ಡೋರ್ ನ ಕೂಡ ಓಪನ್ ಮಾಡಕ್ಕೆ ಟ್ರೈ ಮಾಡಿದ್ಲಲ್ಲ, ಹೀರೋಗೆ ಡೈ ಹಾರ್ಡ್ ಫ್ಯಾನ್ ಅಂತ ಇದ್ಲಲ್ವಾ ಆ ಹುಡುಗಿ. ಅವಳು ನೋಡಿದ ತಕ್ಷಣ ಇವಳು ಕಾರ್ ಇಳಿದು ಬರ್ತಾಳೆ. ಬಟ್ ಆ ಹುಡುಗಿ ನಾಪತ್ತೆ ಎಲ್ಲೂ ಕಾಣಿಸ್ತಾನೆ ಇಲ್ಲ. ಇವಾಗ ಹಂಗೆ ನಮ್ ಹೀರೋಯಿನ್ ಮನೆ ಕೂಡ ಬಂದ್ಬಿಟ್ಲು. ಮನೆಯಲ್ಲಿ ಕೂಡ ಅಲ್ಲಿ ನಮ್ ಹೀರೋದೇ ಶೋ ನಡೀತಾ ಇರೋದು, ಅಂದ್ರೆ ಅವಾರ್ಡ್ಸ್ ಫಂಕ್ಷನ್ ನಡೀತಾ ಇರೋದು. ಅಲ್ಲಿ ನಮ್ ಹೀರೋ ಅದನ್ನ ರಿವೀಲ್ ಮಾಡಕ್ಕೆ ರೆಡಿ ಆಗಿದ್ದಾನೆ. ಅವಳು ಬಂದು ಕೇಳ್ತಾಳೆ, ಅಂದ್ರೆ ನಮ್ ಹೀರೋಯಿನ್ ಫ್ರೆಂಡ್ ಬಂದು ಕೇಳ್ತಾಳೆ, ಏನು ರೆಸಿಗ್ನೇಷನ್ ಲೆಟರ್ ಎತ್ಬಿಟ್ಟ ಅಂದಾಗ ತುಂಬಾ ಸೇಫ್ ಆಗಿ ಎತ್ಬಿಟ್ಟೆ ಅಂತ ಹೇಳಿ ಪೇಪರ್ ನ ಕೈಯಲ್ಲಿ ಮುಟ್ಕೊಂಡಾಗ್ಲೇ ಅವಳಿಗೆ ಅರ್ಥ ಆಗೋದು ಇದು ರೆಸಿಗ್ನೇಷನ್ ಲೆಟರ್ ಅಲ್ಲ ಅಂತ. ತೆಗೆದು ನೋಡಿದ್ರೆ ನಮ್ ಹೀರೋ ಅಲ್ಲಿ ಸ್ಟೇಜ್ ಮೇಲೆ ಹೇಳ್ಬೇಕಾಗಿರೋ ಹೆಸರು ಇದ್ರೊಳಗಡೆ ಇರುತ್ತೆ. ಅಯ್ಯೋ ಅಂತ ಹೇಳಿ ಇವ್ ಟೆನ್ಷನ್ ಆಗೋಷ್ಟರಲ್ಲಿ ನಮ್ ಹೀರೋ ಸ್ಟೇಜ್ ಮೇಲೆ ದಿಸ್ ಅವಾರ್ಡ್ ಗೋಸ್ ಟು ಅಂತ ಹೇಳಿ ಆ ರೆಡ್ ಕಲರ್ ಕವರ್ ನ ಓಪನ್ ಮಾಡಿ ನಮ್ ಹೀರೋಯಿನ್ ಬರ್ದಿರೋ ರೆಸಿಗ್ನೇಷನ್ ಲೆಟರ್ ನ ಓದ್ತಾ ಇರ್ತಾನೆ. ಅಷ್ಟೇ ಇವಳಿಗೆ ನೋ ನೋ ಅಂತ ಕಿರ್ಚ್ತಾ ಇರ್ತಾಳೆ. ಇದೇ ಲೆಟರ್ ನನ್ನೇ ಮನೇಲಿ ಕುತ್ಕೊಂಡು ಈಗ ನಮ್ ಹೀರೋ ಅವ್ರ ಫ್ರೆಂಡ್ ಓದಿ ನಮ್ ಹೀರೋಗೆ ರೇಗಿಸ್ತಾ ಇರ್ತಾನೆ. 1 ಅವರಲ್ಲಿ ವಿಡಿಯೋ ಇಷ್ಟು ವೈರಲ್ ಆಗುತ್ತೆ ಅಂತ ನನ್ಗೆ ಗೊತ್ತಿಲ್ಲ ಮಚ್ಚ, ಏನೋ ಇದು ಅಂದಾಗ ಸಾಕು ನಿಲ್ಲಿಸ್ತೀಯಾ, ನನಗೆ ಸುಮ್ಮನೆ ಟೆನ್ಷನ್ ಮಾಡಿಸ್ಬೇಡ ಅಂದಾಗ ಇನ್ನೊಂದೇ ಒಂದ್ಸತಿ ಓದ್ತೀನಿ ಕಣೋ, ತುಂಬಾ ಕಾಮಿಡಿ ಆಗಿದೆ ಇದು ಅಂದಾಗ ಪಕ್ಕದಲ್ಲಿರೋ ಅಸಿಸ್ಟೆಂಟ್ ಹೇಳ್ತಾರೆ, ಸರ್ ನಿಮ್ಗೆ ಅಷ್ಟ್ ಮಾತ್ರ ಗೊತ್ತಾಗೋದಿಲ್ವಾ, ಸ್ಟೇಜ್ ಮೇಲೆ ನಿಲ್ಸಿದೀರಾ, ಮೈಕ್ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನರ್ವಸ್ ಅಲ್ಲಿ ಏನಿದ್ರೆ ಅದು ಓದ್ಬಿಡ್ತೀರಾ ನೀವು, ನಿಮ್ಮ ಸ್ವಲ್ಪ ಯೋಚನೆ ಮಾಡಬಾರ್ದು ಅಂದಾಗ ನನಗೇನೋ ಗೊತ್ತು ಅದನ್ನೇ ಓದಕ್ ಕೊಟ್ರೇನೋ ಅಂತ ನಾನು ಓದ್ಬಿಟ್ಟೆ ಅಂತ ಹೇಳ್ತಾನೆ. ಇನ್ನು ಹೇಳ್ಬೇಕಂದ್ರೆ ಇದನ್ನ ಇಟ್ಕೊಂಡು ನಮ್ ಹೀರೋನ ತುಂಬಾ ಜನ ಟ್ರಾಲ್ ಕೂಡ ಮಾಡಿರ್ತಾರೆ. ಏನಕ್ಕೋಸ್ಕರ ಸ್ಟೇಜ್ ಮೇಲೆ ಬಂದ್ರು, ಏನ್ ಹೇಳಿದ್ದಾರೆ, ಮೋಸ್ಟ್ಲಿ ಕುಡಿದ್ಬಿಟ್ಟು ಏನಾದ್ರು ಬಂದಿರ್ತಾರ ಅಂತೆಲ್ಲ ಬರ್ದಿರ್ತಾರೆ. ಇದ್ರ ನೋಡಿ ಅಸಿಸ್ಟೆಂಟ್ ನಗ್ತಾ ಇರ್ತಾನೆ, ಏನ್ ಸರ್ ಇದು, ಈ ತರ ಎಲ್ಲ ನೀವು ಟ್ರಾಲ್ ಆಗ್ಬೇಕಂತ ಕೇಳ್ತಾ ಇರ್ತಾನೆ. ಪಕ್ಕದಲ್ಲಿರೋ ನಮ್ ಹೀರೋ ಅವ್ರ ಫ್ರೆಂಡ್ ಆ ಲೆಟರ್ ನ ಓದ್ಬಿಟ್ಟು ಖಂಡಿತ ಈ ಲೆಟರ್ ಬರ್ದಿರೋ ಹುಡುಗಿ ಫುಲ್ ಆಗಿ ಕುಡಿದು ಟೈಟ್ ಆಗ್ಬಿಟ್ಟು ಅವಳ ಮೈಲಿರೋ ನರಗಳಿಗೆಲ್ಲ ಉಚ್ಚೆದ್ ಬಿಟ್ಟೆ ಅವಳು ಈ ತರ ಲೆಟರ್ ಬರ್ದಿರೋದು. ಇನ್ನು ಅವಳು ಎಂತ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ರೆ ಇಷ್ಟೆಲ್ಲ ಟೆನ್ಷನ್ ಆಗಿ ಬರ್ದಿರ್ತಾಳೆ ಅಂತ ಹೇಳ್ತಾ ಇರ್ಬೇಕಾದ್ರೆ ಹೀರೋಗೆ ಟೆನ್ಷನ್ ಆಗುತ್ತೆ. ಅವಳ ಬಗ್ಗೆ ನನ್ನ ಹತ್ರ ಮಾತಾಡ್ಬೇಡ, ಇದೊಳಗೆ ನಾನು ಫಸ್ಟ್ ಅಂಡ್ ಲಾಸ್ಟ್ ಕೊಡ್ತಾ ಇರೋ ಚಾನ್ಸು, ಇನ್ನೊಂದ್ಸತಿ ಅವಳು ಏನಾದ್ರು ನನ್ನ ಕಣ್ ಮುಂದೆ ಬಂದ್ಲು ಅವಳನ್ನ ಸಾಯಿಸ್ಬಿಡ್ತೀನಿ ಅಂದಾಗ ಪಕ್ಕದಲ್ಲಿ ಅಸಿಸ್ಟೆಂಟ್ ಹೇಳ್ತಾನೆ, ಸರ್ ಪಾಪ ಸರ್, ಆ ಹುಡುಗಿನೇ ಯಾವ್ದೋ ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ಕೊಂಡು ಆ ಬಾಸ್ ಕೊಡ್ತಾ ಇರೋ ಟಾರ್ಚರ್ ತಾಳಕ್ಕಾಗದೆ ಈ ತರ ಒಂದು ಲೆಟರ್ ಬರ್ದಿದ್ದಾಳೆ. ಇದು ನಂತರನೇ ಬರ್ದು ಇಟ್ಕೊಂಡ್ ಸುತ್ತಾ ಇದ್ದಾಳೆ ಅಂತ ಅವ್ರು ಒಂದು ಲೆಟರ್ ನ ತೋರಿಸಿದಾಗ ನೀನ್ಯಾಕ ಹೌದು ಅದನ್ನ ಇಟ್ಕೊಂಡ್ ಸುತ್ತಾ ಇದೆಯಾ, ಕೊಡು ನಾನು ಇವಾಗ ಆಕ್ಸೆಪ್ಟ್ ಮಾಡ್ಕೊಂತೀನಿ ಅಂತ ನಮ್ ಹೀರೋ ಕಿತ್ಕೊಳಕ್ ಬಂದ್ರೆ ಅಸಿಸ್ಟೆಂಟ್ ಆ ಲೆಟರ್ ನ
ಕೊಡ್ತಾ ಇಲ್ಲ, ನಾನು ಸುಮ್ನೆ ಇಟ್ಕೊಂಡಿರೋದು ಅಂತ. ಸರಿ, ಇವಾಗ ಏನಕ್ಕೆ ನೀವು ಹತ್ರ ಟೆನ್ಷನ್ ಆಗಿದ್ದೀರಾ? ನಾನ್ ಬೇಕಾಗಿದ್ರೆ ಪ್ರೆಸ್ ಅವ್ರಿಗೆ ಕರೀಲ, ಈ ಲೆಟರ್ ನ ತೋರಿಸ್ಬಿಟ್ಟು ಆ ಹುಡುಗಿನೇ ಮಿಸ್ಟೇಕ್ ಮಾಡಿದ್ದು ಅಂತ ಹುಡುಗಿ ಮೇಲೆ ತಳ್ಬಿಡೋಣ ಅಂದಾಗ ಹೀರೋ ಅಂತಾನೆ, ಬೇಡ ಬೇಡ ಪಾಪ ಹುಡುಗಿ ಹೋದ್ರೆ ಹೋಗ್ಲಿ, ಒಂದ್ ಚಾನ್ಸ್ ಕೊಡ್ತಾ ಇದೀನಿ, ಬಟ್ ನೆಕ್ಸ್ಟ್ ಟೈಮ್ ಅವಳು ಏನಾದ್ರು ಕೆಲಸ ಮಾಡಿದ್ಲೋ ಮೀನ್ಸ್ ನನ್ ಮುಂದ್ಗಡೆ ಬಂದ್ಲೋ ಅವಳ ಕತೆನ ಮುಗಿಸ್ಬಿಡ್ತೀನಿ ಅಂತ ಮಾತಾಡ್ಕೊಂತಾ ಇರ್ತಾರೆ. ಇವಾಗ ನೆಕ್ಸ್ಟ್ ಡೇ ಬೆಳಗ್ಗೆ ನಮ್ ಹೀರೋಯಿನ್ ಅವ್ರ ಆಫೀಸ್ ಅಲ್ಲಿ ಒಂದು ಮೀಟಿಂಗ್ ನ ಮಾಡ್ತಾ ಇರ್ತಾರೆ. ಇವಾಗ ಒಂದು ಸೆಲೆಬ್ರಿಟಿ ಬಂದು ಫುಲ್ ಆಗಿ ಕುಡಿದ್ಬಿಟ್ಟು ಆ ಕಿಸ್ಸಿಂಗ್ ಸೀನ್ ಮಾಡಲ್ಲ ಅಂತ ಹೇಳಿರ್ತಾನೆ. ಅದಕ್ಕೆ ನಮ್ ಹೀರೋಯಿನ್ ಕೂಡ ಹೊಡೆದಿರ್ತಾಳಲ್ವಾ, ಆ ಪ್ರಾಜೆಕ್ಟ್ ನ ಈಗ ಬೇರೆ ಯಾವ ಹೀರೋಗೆ ಕೊಟ್ರೆ ಚೆನ್ನಾಗಿರುತ್ತೆ ಅಂತ ಒಂದು ಮೀಟಿಂಗ್ ನ ಮಾಡ್ತಾ ಇರ್ತಾರೆ. ಅಲ್ಲೂ ಅಷ್ಟೇ ನಮ್ ಹೀರೋಯಿನ್ ಈ ಸೋಷಿಯಲ್ ಮೀಡಿಯಾನಲ್ಲಿ ಬಂದಿರೋ ಹೀರೋ ಬಗ್ಗೆ ಟ್ರಾಲ್ ಮಾಡಿರೋ ವಿಷಯನೆಲ್ಲ ನೋಡ್ಬಿಟ್ಟು ಟೆನ್ಷನ್ ಆಗ್ತಾ ಇರ್ತಾಳೆ. ಪಕ್ಕದಲ್ಲೇ ನಮ್ ಹೀರೋಯಿನ್ ಅವ್ರ ಫ್ರೆಂಡ್ ಗೆ ಒಂದು ಟೆನ್ಷನ್, ಅವ್ರ ಮಗಳ ಸ್ಕೂಲ್ ಇಂದ ಕಾಲ್ ಮಾಡ್ಬಿಟ್ಟು ನಿಮ್ ಮಗಳ ಹತ್ರ ವಾಮಿಟ್ ಮಾಡ್ಬಿಟ್ಟಿದ್ದಾಳೆ, ಪೇರೆಂಟ್ಸ್ ಬನ್ನಿ ಅಂತ. ಅದಕ್ಕೆ ಅವಳು ಅವ್ರ ಹಸ್ಬೆಂಡ್ ಗೆ ಅಂದ್ರೆ ನಮ್ ಹೀರೋಯಿನ್ ಅವ್ರ ಅಣ್ಣಗೆ ಕಾಲ್ ಮಾಡ್ಬಿಟ್ಟು ಬೈತಾ ಇರ್ತಾಳೆ. ಆ ಟೈಮಲ್ಲಿ ಮೇಡಮ್ ಸಡನ್ ಆಗಿ ಬಂದು ನಮ್ ಹೀರೋಯಿನ್ ಅವ್ರ ಫ್ರೆಂಡ್ ಹತ್ರ, ಹೇಳಮ್ಮ ನಿನ್ ತಲೆಯಲ್ಲಿ ಏನೋ ಐಡಿಯಾ ಇದಲ್ವಾ ಅದು ಹೇಳು ಅಂದಾಗ, ಇವಳು ಬಾಯ್ ಬಂದಿದ್ದು ಹೇಳ್ಬೇಕಲ್ವಾ ಅಂತ ಹೇಳಿ ಸುಂಜೆ ಮಾಡಿದ್ರೆ ಕರೆಕ್ಟ್ ಆಗಿರ್ತಾನೆ ಅಂತ ಹೇಳ್ಬಿಟ್ಲಾ. ಎಲ್ಲರಿಗೂ ಇದು ಓಕೆ ಅಂತ ಅನ್ಸುತ್ತೆ. ಸುಂಜೆ ಕರೆಕ್ಟ್ ಆಗಿ ಮಾಡ್ತಾನೆ ಅನ್ಕೊಂಡಿದೀರಾ ಅಂದಾಗ ಎದುರುಗಡೆ ಇರೋನ್ ಹೇಳ್ತಾನೆ, ಹೌದು ಮೇಡಮ್, ಇದಕ್ಕೂ ಮುಂಚೆ ನಮ್ ಕಂಪನಿಯಿಂದ ಹೀರೋ ಅಂತ ಒಂದು ಪ್ರಾಜೆಕ್ಟ್ ಹೋಗಿತ್ತು, ಅವ್ರ ಅದನ್ನ ಮಾಡಲ್ಲ ಅಂದ್ರು, ಬಟ್ ನೆಕ್ಸ್ಟ್ ಟೈಮ್ ಯಾವ್ದಾದ್ರು ಒಂದು ಒಳ್ಳೆ ಸ್ಟೋರಿ ಇದ್ರೆ ಮಾಡ್ತೀನಿ ಅಂತ ಹೇಳಿದ್ರು. ಸೊ ಖಂಡಿತ ಈ ಸತಿ ಆಕ್ಸೆಪ್ಟ್ ಮಾಡ್ಕೊಳ್ತಾರೆ, ನಾವ್ ಇದನ್ನ ಕಳ್ಸೋಣ ಅಂತ ಹೇಳ್ತಾರೆ. ಆ ಜವಾಬ್ದಾರಿನ ನಮ್ ಹೀರೋಯಿನ್ ಅವ್ರ ಫ್ರೆಂಡ್ ಗೆ ಕೊಡ್ತಾರೆ. ಇಲ್ಲೋಡಮ್ಮ, ಹೀರೋ ಅವರ ಇಮೇಲ್ ಐಡಿಗೆ, ಅವ್ರ ಕಂಪನಿ ಇಮೇಲ್ ಐಡಿಗೆ ಈ ಸ್ಟೋರಿನ ಕಳಿಸ್ಬಿಡಿ, ಅಂದ್ರೆ ಈ ತರ ಒಂದು ಆಪರ್ಚುನಿಟಿ ಇದೆ, ಮಾಡ್ತೀರಾ ಅಂತ ಕೇಳಿ ಕಳ್ಸಿ ಅಂದಾಗ ಇವಳು ಓಕೆ ಅಂತ ಹೇಳ್ಬಿಟ್ಲು. ಅಷ್ಟೇ ಅಲ್ಲ ಮೇಡಮ್ ನಮ್ ಹೀರೋಯಿನ್ ಕೂಡ ಕೇಳ್ತಾರೆ, ಏನಮ್ಮ ನಿಂದು ಪ್ರಾಜೆಕ್ಟ್ ರೆಡಿ ಆಯ್ತಾ, ಅದನ್ನ ಮೇಲ್ ಐಡಿ ಕಳಿಸ್ಬಿಟ್ಟ ಅಂದಾಗ, ಮೇಡಮ್ ಇನ್ನೊಂದು ಹಾಫ್ ಅನ್ ಅವರ್ ಅಲ್ಲಿ ಕಳಿಸ್ಬಿಡ್ತೀನಿ, ಆಫೀಸ್ ಐಡಿಗೆ ಕಳಿಸ್ಬಿಡ್ತೀನಿ ಅಂತ ಹೇಳ್ತಾರೆ. ಇಲ್ಲಿ ನಮ್ ಹೀರೋಯಿನ್ ಅವ್ರ ಫ್ರೆಂಡ್ ನಮ್ ಹೀರೋಗೆ ಮೇಲ್ ಕಳಿಸ್ತಾ ಇದ್ಲಲ್ವಾ, ಅದೇ ಟೈಮ್ ಅಲ್ಲಿ ಅವ್ರ ಸ್ಕೂಲ್ ಇಂದ ಮತ್ತೆ ಫೋನ್ ಮಾಡಿರ್ತಾರ, ಮೇಡಮ್ ಸಾರಿ ಒಂದ್ ನಿಮಿಷ ನಮ್ಮ ಹಸ್ಬೆಂಡ್ ಬರ್ತಾ ಇದಾರೆ ಅಂತ ಹೇಳಿ. ಬಟ್ ಈ ತರ ಫೋನ್ ಅಲ್ಲಿ ಮಾತಾಡ್ತಾ ಇರ್ಬೇಕಾದ್ರೇನೆ ಆ ಮೂವಿನ ಬಂದು ನಮ್ ಹೀರೋ ಅವರ ಇಮೇಲ್ ಐಡಿಗೆ ಕಳ್ಸಿದಾಳೆ. ಆದ್ರೆ ಮೇಡಮ್ ಹೇಳಿದ್ರಲ್ಲ ಆ ಮೂವಿನ ಕಳ್ಸಿಲ್ಲ, ನಮ್ ಹೀರೋಯಿನ್ ಈಗ ಒಂದು ಆಫೀಸ್ ಮೇಲ್ ಐಡಿಗೆ ಕಳ್ಸಿರ್ತಾಳಲ್ಲ ಅವಳ ಸ್ಟೋರಿನ, ಅದನ್ನ ಮೇಲ್ ಮಾಡ್ಬಿಟ್ಟಿರ್ತಾಳೆ. ಈಗ ಅದನ್ನ ಅಲ್ಲಿ ನಮ್ ಹೀರೋ ಕೂಡ ಓಪನ್ ಮಾಡಿ ನೋಡ್ತಾ ಇದ್ದಾನೆ. ಆಲ್ಮೋಸ್ಟ್ ಆ ಸ್ಟೋರಿನ ಓದಿ ಸ್ವಲ್ಪ ಎಮೋಷನಲ್ ಆಗ್ಬಿಟ್ಟ ಅಂತಾನೆ ಹೇಳ್ಬೇಕು. ಯಾಕಂದ್ರೆ ಹೀರೋಯಿನ್ ಅವಳ ಜೀವನ ಚರಿತ್ರೆನೇ ಬರ್ದಿರ್ತಾಳೆ. ಅಂದ್ರೆ ಸ್ಟಾರ್ಟಿಂಗ್ ಇಂದ ಹೀರೋನ ಮೀಟ್ ಮಾಡಿದಾಗಿಂದ ಏನಾಯ್ತು ಅನ್ನೋದನ್ನ ಬರ್ದಿರ್ತಾರೆ. ಅವನೊಂದು ಫೇಮಸ್ ಐಡಲ್, ಅವನ ಜೀವನದಲ್ಲಿ ಯಾವ್ದೋ ಒಂದು ಡಿಪ್ರೆಷನ್ ಇಂದ ಅವನು ಸತ್ತೋಗ್ಬಿಟ್ಟ. ಈ ತರ ಅವ್ನ್ ಸಾಯ್ಬಾರ್ದು ಅನ್ನೋದಕ್ಕೋಸ್ಕರ ಆ ಹುಡುಗಿ 15 ವರ್ಷದ ಹಿಂದೆ ಟೈಮ್ ಟ್ರಾವೆಲ್ ಮಾಡ್ಕೊಂಡು ಹೋಗಿ ಅವನನ್ನ ಕಾಪಾಡಕ್ಕೆ ಟ್ರೈ ಮಾಡ್ತಾಳೆ. ಅವನನ್ನ ಕಾಪಾಡ್ತಾಳಂದ್ರೆ ಇವಳಿಗೂ ಫ್ಯೂಚರ್ ಅಲ್ಲಿ ಒಂದು ಆಕ್ಸಿಡೆಂಟ್ ಆಗಿರುತ್ತೆ, ಅದರಿಂದ ಜೀವನನೇ ಬೇಡ ಅನ್ನೋ ಒಂದು ನಿರ್ಧಾರಕ್ಕೆ ಬಂದಿರ್ತಾಳೆ. ಆ ಟೈಮ್ ಅಲ್ಲಿ ಇದೇ ಐಡಲ್ಲೇ ಕಾಲ್ ಮಾಡ್ಬಿಟ್ಟು ಜೀವನ ಅಂದ್ರೆ ಹಿಂಗಿರ್ಬೇಕು ಅನ್ನೋ ಒಂದು ಎಕ್ಸಾಂಪಲ್ಸ್ ಎಲ್ಲ ಕೊಟ್ಟು ಅವಳನ್ನ ಬದುಕೋ ತರ ಮಾಡಿರ್ತಾನೆ. ಅವಾಗಿಂದ ಅವನೇ ಅವಳ ಒಂದು ರೋಲ್ ಮಾಡೆಲ್ ಆಗಿರ್ತಾನೆ. ಸೊ ಅಂತವನನ್ನ ಕಾಪಾಡ್ಕೋಬೇಕು ಅನ್ನೋದಕ್ಕೋಸ್ಕರ ಇವಳು ಟೈಮ್ ಟ್ರಾವೆಲ್ ಮಾಡ್ಕೊಂಡು ಹೋಗಿ ಅವನನ್ನ ಕಾಪಾಡ್ತಾನೆ ಅಂತ ಅವಳನ್ನ ಮೀಟ್ ಮಾಡಿದ್ರಿಂದ ಹಿಡಿದು ಅವ್ರ ಜೀವನದಲ್ಲಿ ಏನೆಲ್ಲ ನಡೀತು ಅನ್ನೋದನ್ನ ಪ್ರತಿ ಒಂದನ್ನ ಕೂಡ ಬರ್ದಿರ್ತಾಳೆ. ಬಟ್ ಲಾಸ್ಟ್ ಅಂಡ್ ಫೈನಲ್ ಅವ್ಳು ಟೈಮ್ ಟ್ರಾವೆಲ್ ಮಾಡಿದಾಗ ಇವಳಿಂದ ಹೀರೋ ಬದುಕ್ಬೇಕು ಅನ್ನೋದಕ್ಕೋಸ್ಕರ ಅವಳ ಜೀವನನೇ ನರ್ಕವಾಗಿ ಚೇಂಜ್ ಮಾಡ್ಕೊಂಡ್ಲು. ಇವಾಗ ಹೀರೋಗೆ ಅವಳು ಯಾರಂತಾನೆ ಗೊತ್ತಿಲ್ಲ, ದೂರ ಇರ್ಬೇಕು ಅಂತ ಹೇಳಿ ಸೈಲೆಂಟ್ ಆಗಿರೋ ಒಂದು ಜೀವನನ ಬದುಕ್ತಾ ಇದ್ದಾಳೆ ಅಂತ ಸ್ಟೋರಿನ ಬರ್ದು ಮುಗಿಸಿರ್ತಾಳೆ. ಇದನ್ನ ನೋಡಿ ಹೀರೋಗಂತೂ ಕಂಪ್ಲೀಟ್ ಎಮೋಷನಲ್ ಆಗ್ಬಿಟ್ಟ. ಅವ್ನಿಗೆ ಅರಿದಂಗೆ ಕಣ್ಣಲ್ಲಿ ತರ ತರ ಅಂತ ನೀರ್ ಬರ್ತಾ ಇರುತ್ತೆ. ಆ ಟೈಮಲ್ಲಿ ಅಸಿಸ್ಟೆಂಟ್ ಓಡ್ ಬಂದ್ಬಿಟ್ಟು, ಸರ್ ನೀವು ತಪ್ಪಾದ ಒಂದು ಪ್ರಾಜೆಕ್ಟ್ ನ ಓದ್ತಾ ಇದ್ದೀರಾ, ಅದೆಲ್ಲ ಸ್ಟೋರಿ ಇದು ಸ್ಟೋರಿ ಅಂತ ಹೇಳಿ ಕೊಟ್ಟಾಗ ಹೀರೋ ಹೇಳ್ತಾನೆ, ನನ್ ಕಣ್ಣಲ್ಲಿ ನೀರ್ ಬರ್ತಾ ಇದೆಯೇನೋ ಅಂದಾಗ ಅಸಿಸ್ಟೆಂಟ್, ಹೌದು ಸರ್ ಬಕೆಟ್ ಆಗಿ ಹೋಗ್ತಾ ಇದೆ ಅಂದಾಗ, ಈ ಅಳು ನೆಕ್ಸ್ಟ್ ಸ್ಟಾಪ್ ಮಾಡೋದು ನನಗೆ ಗೊತ್ತಾಗ್ತಾ ಇಲ್ಲ ಕಣೋ, ಈ ಸ್ಟೋರಿ ಅಷ್ಟೇ ಎಮೋಷನಲ್ ಆಗಿದೆ ಅಂತ ಹೇಳಿ ತುಂಬಾ ಫೀಲ್ ಮಾಡ್ತಾ ಇರ್ತಾನೆ. ನೆಕ್ಸ್ಟ್ ಸೀನ್ ಅಲ್ಲೇ ನಮ್ ಹೀರೋಯಿನ್ ಮತ್ತೆ ಅವ್ರ ಬಾಸ್ ಇಬ್ರು ಒಂದ್ ಸ್ವಲ್ಪ ಹೈಫೈ ಆಗಿರೋ ಜಾಗದಲ್ಲಿ ಒಂದು 5 ಸ್ಟಾರ್ ಹೋಟೆಲ್ ತರ ಇದೆ, ಆ ಜಾಗದಲ್ಲಿ ಕೂತ್ಕೊಂಡಿರ್ತಾರೆ. ಮೇಡಮ್ ಇಲ್ಲಿ ಕರ್ಕೊಂಡ್ ಬಂದಿದ್ದೀರಾ, ತುಂಬಾ ಎಕ್ಸ್ಪೆನ್ಸಿವ್ ಆಗಿದೆ ಅಂತ ಕಾಣಿಸುತ್ತೆ ಅಂದಾಗ ಅವ್ರು ಇವಾಗ ನಿಜಾನ ಹೇಳ್ತಾರೆ. ಆಕ್ಚುಲಿ ಹೀರೋ ಬಂದು ಪ್ರಾಜೆಕ್ಟ್ ಗೆ ಓಕೆ ಹೇಳಿದ್ದಾರೆ, ಬಟ್ ನಾನ್ ಕೊಟ್ಟಿರೋ ತರ ಐ ವಾಂಟ್ ಅ ಕಿಸ್ ಅನ್ನೋ ಒಂದು ಪ್ರಾಜೆಕ್ಟ್ ಅಲ್ಲ, ನೀನ್ ಬರ್ದಿರೋ ಸ್ಟೋರಿನ ನಿನ್ ಫ್ರೆಂಡ್ ಬೈ ಮಿಸ್ಟೇಕ್ ಅದನ್ನ ಕಳ್ಸಿಬಿಟ್ಟಿದ್ದಾರೆ, ಅದು ಹೀರೋಗೆ ತುಂಬಾನೇ ಇಷ್ಟ ಆಗಿದೆಯಂತೆ, ನಮ್ ಪ್ರಾಜೆಕ್ಟ್ ಅಲ್ಲಿ ವರ್ಕ್ ಮಾಡಕ್ಕೆ ಒಪ್ಕೊಂಡಿದ್ದಾರೆ ಅಂದಾಗ ಇವಳಿಗೆ ಸಖತ್ ಚಾಕು. ಅದೇ ಟೈಮಲ್ಲಿ ನಮ್ ಹೀರೋ ಕೂಡ ಬರ್ತಾನೆ, ಡೋರ್ ಸ್ವಲ್ಪ ಓಪನ್ ಮಾಡಿ ನೋಡ್ತಾನೆ, ಅಲ್ಲಿ ಕೂತ್ಕೊಂಡಿರೋದು ಹೀರೋಯಿನ್. ಇದೇನಿದು ಇವಳು ಬಂದ್ ಕೂತ್ಕೊಂಡಿದ್ದಾಳೆ ಅಂದಾಗ ಅಸಿಸ್ಟೆಂಟ್ ಗೆ ಶಾಕ್ ಆಗುತ್ತೆ. ಯಾಕೆ ಸರ್ ಆತರ ಕೇಳ್ತಾ ಇದ್ದೀರಾ, ಹುಡುಗಿ ನಿಮ್ಗೆ ಏನಾದ್ರು ಗೊತ್ತಾ ಅಂದಾಗ, ನಾನು ಆ ಸ್ಟೇಜ್ ಮೇಲೆ ಅಸಹ್ಯ ಆಗೋದಕ್ಕೆ ಕಾರಣನೇ ಇವಳು ಕಣೋ, ಇವಳ್ದ ಪ್ರಾಜೆಕ್ಟ್ ಅದು, ಇವಳ್ದ ಸ್ಟೋರಿ, ನಾನಂತೂ ಇದ್ರಲ್ಲಿ ಆಕ್ಟ್ ಮಾಡಲ್ಲ ಅಂತ ಅಲ್ಲಿಂದ ಹೋಗ್ಬೇಕಾದ್ರೆ ಅಸಿಸ್ಟೆಂಟ್ ಹೇಳ್ತಾನೆ, ಸರ್ ಒಂದ್ ನಿಮಿಷ ಇರಿ, ಸ್ವಲ್ಪ ನಿಧಾನವಾಗಿರಿ, ಇವಾಗ ಏನಕ್ಕೆ ಅಷ್ಟೊಂದು ಟೆನ್ಷನ್ ಆಗ್ತಾ ಇದೀರಂದ. ನಾನ್ ಟೆನ್ಷನ್ ಆಗ್ತಾ ಇಲ್ಲ ಕಣೋ, ಒಬ್ಬಳು ನನ್ಗೆ ಇಷ್ಟೊಂದು ಅಸಹ್ಯ ಮಾಡಿದ್ಮೇಲೆ ನಾನು ಹೆಂಗ ಮುಂದೆ ಬರಕಾಗುತ್ತೆ, ನೀನೇ ಹೋಗ್ಬಿಟ್ಟು ಪ್ರಾಜೆಕ್ಟ್ ಅಲ್ಲಿ ಆಕ್ಟ್ ಮಾಡಕ್ ಆಗಲ್ಲ ಅಂತ ಹೇಳ್ಬಿಡು ಹೋಗು ಅಂತ ಹೇಳ್ತಾನೆ. ಆದ್ರೆ ಅಸಿಸ್ಟೆಂಟ್ ಒಂಥರ ಬೇಜಾರಾಗುತ್ತೆ. ನಮ್ ಹೀರೋ ಸ್ವಲ್ಪ ಮುಂದಕ್ಕೆ ಹೋದವನು, ಹೀರೋ ನೀನ್ ಹೇಳೋದು ಕರೆಕ್ಟೇ, ಅವಳು ನನಗ್ ಮಾಡಿರೋ ಅವಮಾನಕ್ಕೆ ಅವಳ ಮುಖದ ಮುಂದೆನೆ ನಾನು ಅವಮಾನ ಮಾಡ್ಬೇಕು, ನಾನೇ ಒಳಗಡೆ ಹೋಗ್ಬಿಟ್ಟು ಅವಳ ಮುಖದ ನೇರವಾಗಿ ಹೇಳ್ಬಿಡ್ತೀನಿ ನನಗೆ ಈ ಪ್ರಾಜೆಕ್ಟ್ ಅಲ್ಲಿ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿ ಬೊಕೆನ ತಗೊಂಡು ಒಳಗಡೆ ಹೋಗ್ತಾನೆ. ಆ ಮೇಡಮ್ ಹೇಳ್ತಾರೆ, ತುಂಬಾ ಥ್ಯಾಂಕ್ಸ್ ಸರ್, ನಿಜವಾಗ್ಲು ನೀವು ನಮ್ಮನ್ನ ಇಷ್ಟೊಂದು ಇನ್ವೈಟ್ ಮಾಡಿ ನಮ್ ಪ್ರಾಜೆಕ್ಟ್ ಗೆ ಓಕೆ ಹೇಳ್ತೀರಾ ಅಂತ ಅನ್ಕೊಂಡೇ ಇರ್ಲಿಲ್ಲ ಅಂದಾಗ ನಮ್ ಹೀರೋ ಕೂಡ ಓಕೆ ಮೇಡಮ್ ಪರವಾಗಿಲ್ಲ ಅಂತ ಹೇಳ್ತಾರೆ. ಇವ್ರು ಕೂಡ ನಮಗೋಸ್ಕರ ಬೊಕ್ಕೆ ಎಲ್ಲ ತಂದಿದ್ದೀರಾ ಅಂತ ಬೊಕ್ಕೆನ ತಗೊಳ್ತಾರೆ. ಆಗ ನಮ್ ಹೀರೋ ಹೇಳ್ತಾನೆ, ಆಕ್ಚುಲಿ ನಾನು ಇಲ್ಲಿ ಬಂದಿರೋದೇ ಪ್ರಾಜೆಕ್ಟ್ ನ ಕ್ಯಾನ್ಸಲ್ ಮಾಡಕ್ಕೆ ಅಂತ ಹೇಳಕ್ ಮುಂಚೆನೆ ನಮ್ ಹೀರೋಯಿನ್ ಟಕ್ ಅಂತ ಬಾಯ್ ಬಿಟ್ಬಿಟ್ಲು, ನನಗೆ ಗೊತ್ತಿರೋಂಗೆ ನೀವು ಈ ಪ್ರಾಜೆಕ್ಟ್ ನ ಕ್ಯಾನ್ಸಲ್ ಮಾಡ್ತೀರಾ ಅಂತ. ಇದರಿಂದ ಈ ಶಾಕಿಂಗ್ ಆದ ವಿಷಯ ಕೇಳಿದ ತಕ್ಷಣ ಅಲ್ಲಿರೋ ವೇಟ್ರೆಸ್ ಹುಡುಗಿ ಬಂದು ಟಕ್ ಅಂತ ನೀರ್ನ ಚೆಲ್ಬಿಟ್ಲು ನಮ್ ಹೀರೋ ಮೇಲೆ. ಈ ಗ್ಯಾಪ್ ಅಲ್ಲಿ ಮೇಡಮ್ ಏನಾಯ್ತು ನಿನ್ಗೆ ಮೆಂಟಲ್, ಅಯ್ಯೋ ಚೆನ್ನಾಗಿತ್ತಲ್ಲ, ಫನ್ನಿ ಆಗಿತ್ತಲ್ವಾ ಕಾಮಿಡಿ ಅಂತ ಹಂಗೆ ಪ್ಲೇಟ್ ನ ತಿರ್ಗ್ಸಕ್ಕೆ ನೋಡಿದ್ರೆ ಇವಳು ಹೇಳ್ತಾಳೆ, ಮೇಡಮ್ ಇದು ಕಾಮಿಡಿ ಎಲ್ಲ ಏನು ಅಲ್ಲ, ನನಗೆ ಗೊತ್ತಿರೋಂಗೆ ಸ್ಟೋರಿ
ಸ್ಟೋರಿಯಲ್ಲಿ ಬರೋ ಮೇನ್ ಕ್ಯಾರೆಕ್ಟರ್ಗೂ ಮತ್ತೆ ಇವ್ರಿಗೆ ಸ್ವಲ್ಪನೂ ಸೂಟ್ ಆಗಲ್ಲ, ಅದ್ ಅವ್ರಿಗೆ ಅನ್ಸಿದೆ. ಸೊ ಅವರು ಪ್ರಾಜೆಕ್ಟ್ ನ ಕ್ಯಾನ್ಸಲ್ ಮಾಡಕ್ಕೆ ಬಂದಿದ್ದಾರೆ ಅಂದಾಗ ಹೀರೋಗ್ ಒಂಥರ ಪಿತ್ತ ನತ್ತಿಗೇರ್ಬಿಡ್ತು. ನಾನ್ ಪ್ರಾಜೆಕ್ಟ್ ನ ಕ್ಯಾನ್ಸಲ್ ಮಾಡೋಣ, ಇವಳಿಗೆ ಅವಮಾನ ಮಾಡೋಣ ಅಂತ ನೋಡಿದ್ರೆ ಇವಳು ನನ್ ಮುಖವಾಗಿ ನೇರವಾಗಿ ಹೇಳ್ತಿದ್ದಾಳೆ, ಹಂಗಾದ್ರೆ ಏನು ನಿಮ್ ಸ್ಟೋರಿಗೆ ನಾನು ಫಿಟ್ ಆಗಲ್ಲ ಅಂತ ಇದ್ದೀರಾ ಅಂತ ಇವ್ನ್ ಕೇಳಿದಾಗ ಅವಳು ಹೌದು, ಬಟ್ ಇದು ನಿಮ್ನ ಹರ್ಟ್ ಮಾಡೋದಕ್ಕೋಸ್ಕರ ಅಲ್ಲ ಅಂತ ಹೇಳಿದಾಗ ಅಲ್ಲಿರೋ ವೇಟರ್ಸ್ ಗೆ ನಗು ಬಂದ್ಬಿಡ್ತು. ಆ ಮೇಡಮ್ ಹೇಳ್ತಾರೆ, ಏನಾಯ್ತು ನಿನ್ಗೆ ಮೆಂಟಲ್ ತರ ಮಾಡ್ತಾ ಇದೀಯಾ, ನನ್ ಕೆಲ್ಸಕ್ಕೆ ಮಣ್ಣಾಕೋವರೆಗೂ ನೀನ್ ಸುಮ್ನೆ ಇರಲ್ವಾ ಅಂದಾಗ ಮೇಡಮ್ ನೋಡಿ ನಾನು ಇರೋದನ್ನ ಹೇಳ್ತಾ ಇದೀನಿ, ಇದಕ್ ಮೇಲೆ ನಿಮ್ಮಿಷ್ಟ ಅನ್ನೋ ತರ ಹೇಳ್ತಾಳೆ. ಅದಕ್ಕೆ ಹೀರೋ ಹೇಳ್ತಾನೆ, ಆಕ್ಚುಲಿ ನಾನ್ ಬಂದಿರೋದು ಕೂಡ ಪ್ರಾಜೆಕ್ಟ್ ನ ಕ್ಯಾನ್ಸಲ್ ಮಾಡೋದಕ್ಕೆ, ನಾವ್ ನಿಮ್ ಪ್ರಾಜೆಕ್ಟ್ ನ ಕ್ಯಾನ್ಸಲ್ ಮಾಡದ್ಮೇಲೆ ನೀವು ಫೀಲ್ ಆಗ್ತೀರಾ ಅನ್ನೋದಕ್ಕೋಸ್ಕರ ನೀವು ಬೊಕ್ಕೆನ ತಂದಿದ್ದು ಅಂತ ಅವನೊಂದು ಬಿಟ್ನ ಹಾಕ್ತಾ ಇದ್ದಾಗ ಹೀರೋನ್ ಹೇಳ್ತಾಳೆ, ಇಲ್ಲಿ ನೋಡಿ ನೀವೇನು ತಪ್ಪಾಗಿ ತಿಳ್ಕೊಂಡ್ರೆ ಕೂಡ ಪರವಾಗಿಲ್ಲ, ಬಟ್ ನನಗೆ ನಿಮ್ ಜೊತೆ ವರ್ಕ್ ಮಾಡೋದಕ್ಕೆ ಇಷ್ಟ ಇಲ್ಲ. ಇವಾಗ ಈ ಪ್ರಾಜೆಕ್ಟ್ ಮಾತ್ರ ಅಲ್ಲ, ನನ್ನ ಹೆಸರು ಹಾಕಿ ಯಾವ್ದೇ ಒಂದು ಸ್ಟೋರಿ ನಿಮ್ ಹತ್ರ ಬಂದ್ರೆ ಕೂಡ ದಯವಿಟ್ಟು ನೀವು ಅದನ್ನ ರಿಜೆಕ್ಟ್ ಮಾಡ್ಬಿಡಿ, ಆಕ್ಟ್ ಮಾಡ್ಬಿಡ್ಬೇಡಿ ಅಂತ ಹೇಳಿ ಅವಳ ಪಾಡ್ಗಳು ನನ್ ಕೆಲಸ ಇದೆ ಅಂತ ಎದ್ದೊಟ್ಟೋದ್ಲು. ಹೀರೋಗೆ ಟೆನ್ಷನ್ ಆಗ್ತಾರೆ, ತಾ ಮೇಡಮ್ ಸರ್ ಸಾರಿ ಸರ್, ದಯವಿಟ್ಟು ಅವಳಿಗೆ ತಲೆನಲ್ಲಿ ನಟ್ಟು ಬೋಲ್ಟ್ ಎಲ್ಲ ಸ್ವಲ್ಪ ಲೂಸ್ ಆಗ್ಬಿಡಿದೆ ಸರ್, ಅದಕ್ಕೆ ಮೆಂಟಲ್ ತರ ಮಾತಾಡ್ತಾಳೆ, ಇರಿ ಸರ್ ಬಂದ್ಬಿಡ್ತೀನಿ ಅಂತ ಆ ಮೇಡಮ್ ಕೂಡ ಎದ್ದು ಓಡೋಗ್ತಾರೆ. ಹೀರೋಗ ಸಖತ್ ಟೆನ್ಷನ್ ಆಗೋಯ್ತು, ನಾನ್ ರಿಜೆಕ್ಟ್ ಮಾಡೋಣ ಅಂತ ಬಂದ್ರೆ ಇವಳೆ ನನ್ನ ರಿಜೆಕ್ಟ್ ಮಾಡ್ತಾ ಇದ್ದಾಳ ಅಂತ. ಅಸಿಸ್ಟೆಂಟ್ ಹೇಳ್ತಾನೆ, ಯಾಕಪ್ಪ ಟೆನ್ಷನ್ ಆಗೋಯ್ತಾ ಅಂತ ಅಲ್ಲಿರೋ ಒಂದು ಹೂವನ್ನ ಎತ್ತಿ ಕೊಡ್ತಾನೆ. ಇದುವರೆಗೂ ಯಾವ ಹುಡುಗಿರು ನಿಮ್ಮ ಹತ್ರ ನಡ್ಕೊಂಡಿಲ್ವಲ್ಲ ಅಂದಾಗ ಹೀರೋ ಅಂತಾರೆ, ನಾನೇನ್ ಟೆನ್ಷನ್ ಆಗಿಲ್ಲ, ನಡಿ ಹೋಗೋಣ ಅಂತ ಅಲ್ಲಿಂದ ಬಂದ್ಬಿಟ್ರು. ಇದೇ ಟೈಮಲ್ಲಿ ಇನ್ನೊಂದ್ ಕಡೆ ನಮ್ ಹೀರೋ ಅವ್ರ ಅಸಿಸ್ಟೆಂಟ್ ಜೊತೆ ಕಾರಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಅವ್ರ ಅಸಿಸ್ಟೆಂಟ್ ಇಷ್ಟುದ್ದ ಕ್ಲಾಸ್ ತಕೊಂಡ್ ಬರ್ತಾ ಇರ್ತಾನೆ. ಸರ್ ಅದು ಒಂದು ಹುಡುಗಿ ನಿಮ್ಮನ್ನ ರಿಜೆಕ್ಟ್ ಮಾಡಿದ್ಲು ಅಂತ ಹೇಳಿ ನೀವು ಅದನ್ನೇ ತಲೆಗೆ ಹಾಕೊಂಡು ಟೆನ್ಷನ್ ಆಗ್ಬೇಡಿ ಸರ್, ನನಗ್ ಗೊತ್ತಿರೋಂಗೆ ಫಸ್ಟ್ ಬಂದಿರೋ ಒಂದು ಒಳ್ಳೆ ರೊಮ್ಯಾನ್ಸ್ ಲವ್ ಇರೋ ತರ ಒಂದು ಸ್ಟೋರಿ ನೀವು ಅಕ್ಸೆಪ್ಟ್ ಮಾಡ್ಕೊಂಡಿರೋದೇ ದೊಡ್ಡ ವಿಷಯ, ನನಗ್ ಗೊತ್ತಿರೋಂಗೆ ನಿಮ್ಗೆ ರೊಮ್ಯಾನ್ಸ್ ಎಲ್ಲ ಬರಲ್ಲ ಸರ್, ಯಾಕಂದ್ರೆ ಯಾವ್ದು ಹುಡುಗಿನ ನೀವು ಡೇಟ್ ಮಾಡಿಲ್ಲ ಅನ್ಸುತ್ತೆ ಅಂದಾಗ ಹೀರೋಗೆ ಟೆನ್ಷನ್ ಆಗೋಯ್ತು. ನನ್ ಡೇಟಿಂಗ್ ಹಿಸ್ಟ್ರಿ ಬಗ್ಗೆ ನಿಮಗೆ ಗೊತ್ತೇನೋ ಅಂದಾಗ ಅಸಿಸ್ಟೆಂಟ್ ಗೆ ನಗುನೇ ಬಂದ್ಬಿಡ್ತು. ಇಲ್ಲಿ ನೋಡಿ ಸರ್, ನನಗ್ ಗೊತ್ತಿರೋಂಗೆ ನೀವು ಈ ಪ್ರಾಜೆಕ್ಟ್ ನ ತುಂಬಾನೇ ಇಷ್ಟಪಟ್ಟಿದ್ದೀರಾ, ಈ ಸ್ಟೋರಿನ ತುಂಬಾನೇ ಇಷ್ಟಪಟ್ಟಿದ್ದೀರಾ, ಅಷ್ಟೊಂದು ಇಷ್ಟ ಇದ್ರೆ ನೀವೇ ಹೋಗಿ ಮಾತಾಡ್ಬೋದಲ್ವಾ, ಅವಳಿಗೆ ನಾವು ಸ್ವಲ್ಪ ಕನ್ವಿನ್ಸ್ ಮಾಡ್ಬೋದಲ್ವಾ ಅಂದಾಗ ನಾನೇನಕ್ಕೆ ಅವಳನ್ನ ಕನ್ವಿನ್ಸ್ ಮಾಡ್ಲಿ, ಅವಳಿಗೆ ಎಷ್ಟು ಕೊಬ್ಬಿದ್ರೆ ನಂತರ ನಡ್ಕೊಂತಾಳೆ. ಇನ್ನೊಂದು ಫಾರ್ ಯರ್ ಕೈಂಡ್ ಇನ್ಫಾರ್ಮೇಶನ್, ಅವಳು ನನ್ನ ರಿಜೆಕ್ಟ್ ಮಾಡಿಲ್ಲ, ನಾನೇ ಅವಳನ್ನ ರಿಜೆಕ್ಟ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ ಅಂದಾಗ ಇವನಂತಾನೆ, ಇಲ್ಲ ಸರ್ ನಂಗೆ ಯಾಕೆ ಹುಡುಗಿ ಮಾತಾಡೋದನ್ನ ನೋಡಿದ್ರೆ ಜನ್ಮಾಂತರಗಳಿಂದ ನಿಮ್ಮಿಬ್ಬರಿಗೂ ಏನೋ ಹೊಗೆ ಇದ್ದಂತ ಕಾಣಿಸುತ್ತೆ, ನೋಡಿದ ತಕ್ಷಣ ರಿಜೆಕ್ಟ್ ಮಾಡ್ಬಿಟ್ಟು ಹೋಗ್ಬಿಟ್ಟು ಅಂದಾಗ ಹೀರೋಗೆ ಟೆನ್ಷನ್ ಆಗುತ್ತೆ. ಇಷ್ಟೊತ್ತು ನಮ್ ಹೀರೋ ಬಂದು ಇಲ್ಲ ನಾನು ಪ್ರಾಜೆಕ್ಟ್ ಗೆ ಸೈನ್ ಮಾಡಲ್ಲ, ಅವಳ ಹತ್ರ ಮಾತಾಡಲ್ಲ, ಹಂಗೆ ಹಿಂಗೆ ಅಂತ ಇದ್ದವನು ನೆಕ್ಸ್ಟ್ ಮಿನಿಟ್ ನಮ್ ಹೀರೋನ ನೋಡೋದಕ್ಕೋಸ್ಕರ ಆಫೀಸ್ ಹತ್ರ ಬಂದಿರ್ತಾನೆ. ಹೀರೋನ್ ಹೇಳ್ತಾಳೆ, ನೀವೇನಕ್ಕೆ ಇಲ್ಲಿ ಬಂದಿದ್ದೀರಾ, ಪ್ರಾಜೆಕ್ಟ್ ಬಗ್ಗೆ ಮಾತಾಡೋಂಗಿದ್ರೆ ನನ್ಗೆ ಅದ್ರಲ್ಲಿ ಮಾತಾಡೋದಕ್ಕೆ ಏನಿಲ್ಲ, ಆಲ್ರೆಡಿ ನಿಮ್ ಹತ್ರ ಎಲ್ಲ ಹೇಳ್ಬಿಟ್ಟಿದ್ದೀನಿ ಅಂದಾಗ ಇವನಿಲ್ಲ ನಿಮ್ಮ ಹತ್ರ ಇನ್ ಸ್ವಲ್ಪ ಮಾತಾಡ್ಬೇಕಾಗಿತ್ತು ಅದಕ್ಕೆ ಅಂದಾಗ ಇವಳು ಹೇಳ್ತಾಳೆ, ಆ ಪ್ರಾಜೆಕ್ಟ್ ಬಗ್ಗೆನೇ ಆ ಸ್ಟೋರಿ ಬಗ್ಗೆನೇ ಆಗಿದ್ರೆ ನೀವು ನಮ್ ಮೇಡಮ್ ಹತ್ರ ಮಾತಾಡ್ಕೊಳ್ಳಿ, ನನ್ನ ಹತ್ರ ಏನು ಇಲ್ಲ ಅಂತ ಅವಳು ಅಲ್ಲಿಂದ ಹೋಗ್ಬೇಕಾದ್ರೆ ಟಕ್ಕಂತ ನಮ್ ಹೀರೋ ಇವಳ ರೆಸಿಗ್ನೇಷನ್ ಲೆಟರ್ ನ ತಗೊಂಡು ಓದಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟ. ಇವಾಗ ನಾನು ಇದ್ರ ಬಗ್ಗೆ ಮಾತಾಡ್ಬೇಕಂದ್ರೆ ಒಳಗಡೆ ಹೋಗಿ ಮೇಡಮ್ ಹತ್ರನೇ ಮಾತಾಡ್ಬೇಕಂತ ಆ ಲೆಟರ್ ನ ತಗೊಂಡು ತೋರಿಸ್ತಾ ಇರ್ತಾನೆ. ಅದ್ರಿಂದ ಇವಳಿಗೆ ಟೆನ್ಷನ್ ಆಗೋಯ್ತು. ಸೊ ಇವಾಗ ಇವರಿಬ್ರು ಒಂದು ಬಾರಲ್ಲಿ ಬಂದು ಕೂತಿರ್ತಾರೆ. ಸ್ಟಾರ್ಟಿಂಗ್ ಅಲ್ಲಿ ನಮ್ ಹೀರೋ ಹೀರೋಯಿನ್ ಬಂದಿರ್ತಾರಲ್ವಾ, ಅದೇ ಬಾರ್ಗೆ ಬಂದಿರ್ತಾರೆ. ಅದು ನಮ್ ಹೀರೋಯಿನ್ಗೆ ತುಂಬಾನೇ ಚೆನ್ನಾಗಿ ನೆನಪಿದೆ. ಹೀರೋ ಹೇಳ್ತಾನೆ, ನಿಮ್ಮ ಕೆಲಸನ ಬಿಟ್ಟು ನೀವು ತುಂಬಾ ಲೇಟ್ ಆಗಿ ಹೊರಡ್ತಾ ಇರೋಂಗಿದೆ, ತುಂಬಾನೇ ಕಷ್ಟಪಟ್ಟು ನಿಮ್ ಕೆಲಸನ ಮಾಡ್ತಾ ಇದ್ದೀರಾ, ಇಷ್ಟಪಟ್ಟು ಅಲ್ವಾ ಅನ್ನೋ ಹತ್ರ ಕೇಳಿದಾಗ ಇವಳು ಹೇಳ್ತಾಳೆ, ಅದೆಲ್ಲ ಬಿಡಿ, ಇವಾಗ ಏನಕ್ಕೋಸ್ಕರ ಏನ್ ಮಾತಾಡ್ಬೇಕು ಅನ್ನೋದಕ್ಕೋಸ್ಕರ ಕರ್ಕೊಂಡ್ ಬಂದ್ರಿ ಅಂದಾಗ ಹೀರೋ ಹೇಳ್ತಾನೆ, ಏನಿಲ್ಲ ಮೇಡಮ್, ನಾನು ನಿಮ್ಮ ಹತ್ರ ಒಂದು ವಿಷಯ ಕೇಳ್ಬೇಕು, ಯಾಕೆ ನನ್ನ ನೋಡಿದ್ರೇನೆ ಯಾವ್ದೋ ಜನ್ಮಾಂತರದಿಂದ ಏನೋ ನನ್ ಮೇಲೆ ಹೊಗೆ ಇರೋ ತರ ನೀವು ನನ್ನ ಒಂದು ವಿರೋಧಿ ತರ ನೋಡ್ತಾ ಇದ್ದೀರಾ ಅಂದಾಗ ಇವಳು ಕೇಳ್ತಾಳೆ, ಈ ವಿಷಯ ಕೇಳೋದಕ್ಕೋಸ್ಕರ ನಾನು ಕೆಲಸ ಮುಗಿಸ್ಕೊಂಡ್ ಬರೋವರೆಗೂ ನೀವು ವೇಟ್ ಮಾಡ್ತಾ ಇದ್ರ ಅಂತಾಳೆ. ಹೀರೋ ಒಂಥರ ಟೆನ್ಷನ್ ಆಗುತ್ತೆ, ಓ ನಿನ್ಗೋಸ್ಕರ ನಾನು ವೇಟ್ ಮಾಡ್ಕೊಂಡು ಬಾರ್ಗೆಲ್ಲ ಕರ್ಕೊಂಡ್ ಬಂದು ಈಗ ಟೀ ಕುಡಿತಾ ಇದೀನಿ ಅನ್ಕೊಂಡಿದೀರಾ ಅಂದವನು. ಇವನು ಹೇಳ್ತಾನೆ, ಏನಿಲ್ಲ, ಅವಾರ್ಡ್ ಫಂಕ್ಷನ್ ಅಲ್ಲಿ ನಿಮ್ಮನ್ನ ನೋಡಿದಾಗ ಒಂದು ಕಳ್ಳಿ ಅಂತ ತಪ್ಪಾಗಿ ತಿಳ್ಕೊಂಡ್ಬಿಟ್ಟಿದ್ದೆ, ಅದು ಆ ಸದ್ಯಕ್ಕೆ ನಾನು ಮಾಡಿದ ಮಿಸ್ಟೇಕ್ ಆದ್ರೆ ಕೂಡ ನಿನ್ನಿಂದ ಕೂಡ ತುಂಬಾ ದೊಡ್ಡ ಮಿಸ್ಟೇಕ್ ಆಗಿದೆ, ಆ ಲೆಟರ್ ಎಕ್ಸ್ಚೇಂಜ್ ಆಗಿರೋದ್ರಿಂದ ಲೈವ್ ಅಲ್ಲಿ ನಾನು ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ, ಬಾಯಿಗೆ ಬಂದಿದ್ದನ್ನ ಹೇಳ್ಬಿಟ್ಟೆ, ನಿನ್ ರೆಸಿಗ್ನೇಷನ್ ಲೆಟರ್ ಅಲ್ಲಿ ಇರೋದನ್ನ ಹೇಳ್ಬಿಟ್ಟೆ, ಅದರಿಂದ ನನಗೆ ತುಂಬಾನೇ ಅವಮಾನ ಕೂಡ ಆಯ್ತು ಅಂದಾಗ ಹೀರೋಯಿನ್ ಬಂದು, ಸಾರಿ ನಾನು ನಿಮ್ಮ ಹತ್ರ ಸಾರಿ ಕೇಳಿಲ್ವಲ್ಲ, ಐ ಆಮ್ ರಿಯಲಿ ಸಾರಿ ಅಂದಾಗ ಇವನಂತಾನೆ, ಅಪಾಲಜಿ ಅಕ್ಸೆಪ್ಟೆಡ್, ಮತ್ತೆ ನಾನ್ ಕೂಡ ನಿಮ್ಗೆ ಸಾರಿ ಹೇಳ್ಬೇಕು ನಿಮ್ಮನ್ನ ಕಳ್ಳಿ ಅನ್ಕೊಂಡಿದ್ದಕ್ಕೆ ಅಂತ ರೆಸಿಗ್ನೇಷನ್ ಲೆಟರ್ ನ ರಿಟರ್ನ್ ಕೊಡ್ತಾನೆ. ಅಷ್ಟೇ ಅಲ್ಲ ಅವನೇ ಕೇಳ್ತಾನೆ, ಇವಾಗ ನಿಮ್ಮ ಹತ್ರ ಯಾವ್ದೇ ಒಂದು ಕಾರಣ ಇಲ್ವಲ್ಲ ನನ್ನನ್ನ ಈ ಸ್ಟೋರಿಯಿಂದ ರಿಜೆಕ್ಟ್ ಮಾಡೋದಕ್ಕೆ ಅಂದಾಗ ಇವಳಂತಾಳೆ, ಏನು ನೀವಂಗ್ ಅನ್ಕೊಂಡ್ರೆ ಅದು ನಿಮ್ಮ ಭ್ರಮೆ ಅಷ್ಟೇ, ನಿಮ್ಮನ್ನ ಈ ಸ್ಟೋರಿಯಿಂದ ನಾನು ರಿಜೆಕ್ಟ್ ಮಾಡೋದಕ್ಕೆ ತುಂಬಾ ರೀಸನ್ಸ್ ಇದೆ ಅಂದಾಗ ಇವನು, ಓ ಹೌದಾ, ಏನ್ ರೀಸನ್ಸ್ ಹೇಳಿ ಸ್ವಲ್ಪ ನೋಡೋಣ ಅಂತ ಕೇಳ್ತಾನೆ. ಅದಕ್ಕೆ ಇವಳು ಹೇಳ್ತಾಳೆ, ಆಲ್ರೆಡಿ ನಾನು ನಿಮ್ಮ ಹತ್ರ ಹೇಳಿರೋದೆ, ನಾನು ನಿಮ್ಮಂತ ಒಂದು ಕ್ಯಾರೆಕ್ಟರ್ ನ ಮೈಂಡ್ ಅಲ್ಲಿ ಇಟ್ಕೊಂಡ ಸ್ಟೋರಿನ ಬರ್ದಿಲ್ಲ, ಆ ಸ್ಟೋರಿಯಲ್ಲಿ ಬರೋ ಮೇನ್ ಕ್ಯಾರೆಕ್ಟರ್ಗೂ ನಿಮ್ಗೂ ಸ್ವಲ್ಪನೂ ಸೂಟ್ ಆಗಲ್ಲ ಅಂದಾಗ ಇವನಂತಾನೆ, ನನಗ್ ಸೂಟ್ ಆಗಲ್ವಾ, ಇನ್ಯಾರಗ್ ಸೂಟ್ ಆಗುತ್ತೆ ಅಂದಾಗ ನಾನು ಬೇರೆ ಒಂದು ಹೀರೋನ ನೆನ್ಸ್ಕೊಂಡಿದೀನಿ ಅಂತ ಒಂದು ಹೀರೋ ಹೆಸರನ್ನ ಹೇಳ್ತಾಳೆ. ಅದಕ್ಕೆ ಹೀರೋಗೆ ಸಖತ್ ಶಾಕ್ ಆಗೋಯ್ತು, ನೀವ್ ಬರ್ದಿರೋ ಸ್ಟೋರಿ ಬಂದು ಟೈಮ್ ಟ್ರಾವೆಲ್ ಎಲ್ಲ ಮಾಡ್ಕೊಂಡು ಹೋಗೋ ತರ ಇರುತ್ತೆ, ಹಂಗ್ ನೋಡಿದ್ರೆ ಒಂದು ಟೀನೇಜ್ ಹುಡುಗ ನನ್ನಷ್ಟು ವಯಸ್ಸಿರೋ ಹುಡುಗ ಮೂವಿಯಲ್ಲಿ ಆಕ್ಟ್ ಮಾಡಿದ್ರೆ ಕರೆಕ್ಟ್ ಆಗಿರುತ್ತೆ, ಬಟ್ ನೀವ್ ಹೇಳ್ತಾ ಇರೋ ಹೀರೋಗ ಹತ್ರ 50 ವರ್ಷ ಆಗಿದೆ, ಇವಾಗ ಅವ್ರನ್ನ ಸ್ಕೂಲ್ ಟೈಮ್ಸ್ ಅಲ್ಲೆಲ್ಲ ತೋರಿಸ್ಬೇಕಂದ್ರೆ ಹೆಂಗ್ ನೀವ್ ವಯಸ್ಸನ್ನ ಚಿಕ್ಕದ್ ಮಾಡಕ್ ಆಗುತ್ತೆ ಅಂದಾಗ ಇವಳು ಅಂತಾಳೆ, ಕಂಪ್ಯೂಟರ್ ಅಲ್ಲಿ ಏನ್ ಬೇಕಾಗಿದ್ರು ಮಾಡ್ಬೋದು, ಹೈಸ್ಕೂಲ್ ಓದೋ ವಯಸ್ಸಿಗೆ ಮಾತ್ರ ಅಲ್ಲ ಮಿಡಲ್ ಏಜ್ ಕೂಡ ನಾನು ಕರ್ಕೊಂಡು ಹೋಗ್ತೀನಿ ನನ್ನ ಹತ್ರ ಹೇಳಿದಾಗ ಹೀರೋ ಅಂತಾನೆ, ಇಲ್ಲ ನನಗೆ ಈ ಪಾಯಿಂಟ್ ಕನ್ವಿನ್ಸಿಂಗ್ ಆಗಿಲ್ಲ, ಬೇರೆ ರೀಸನ್ ಹೇಳಿ ನೋಡೋಣ ಅಂದಾಗ ಇವಳು ಹೇಳ್ತಾಳೆ, ಹೌದು ನಮ್ಮ ಅಜ್ಜಿ ನನ್ಗೊಂದು ವಿಷಯನ ಹೇಳಿದ್ದಾರೆ, ಈ ವರ್ಷದಲ್ಲಿ ಇಂತ ಒಂದು ಟೈಮ್ ಅಲ್ಲಿ ಹುಟ್ಟಿರೋರ್ಗು ಮತ್ತೆ ನನಗೆ ಸೂಟ್ ಆಗಲ್ಲ ಅಂತ ಹೇಳ್ಬಿಟ್ರು, ಆ ಟೈಮ್ ಅಲ್ಲೇ ನೀವ್ ಹುಟ್ಟಿರೋದು, ಸೊ ಯಾವ್ದೇ ಒಂದು ಪ್ರಾಜೆಕ್ಟ್ ಗೆ ಕೈ ಹಾಕಿದ್ರೆ ಕೂಡ ಅದು ಸಕ್ಸಸ್ ಆಗಲ್ಲ, ಸೊ ಬಿಟ್ಬಿಡಿ ಅಂತ ಹೇಳ್ತಾಳೆ. ಹೀರೋಗಿದು ಕನ್ವಿನ್ಸ್ ಆಗಿಲ್ಲ, ಹಂಗಾದ್ರೆ ನೀವು ವಿಧಿನೆಲ್ಲ ನಂಬ್ತೀರಾ, ಈ ಪುರಾಣಗಳನ್ನೆಲ್ಲ ನಂಬ್ತೀರಾ ಅನ್ನೋ ತರ ಕೇಳಿದಾಗ
ಹೇಳಿದಾಗ ಹೀರೋಯಿನ್ ಹೌದು ನನ್ಗೆ ಅದ್ರಲ್ಲೆಲ್ಲ ತುಂಬಾ ನಂಬಿಕೆ ಇದೆ, ನಾನು ಅದನ್ನ ನಂಬ್ತೀನಿ ಅಂತ ಸ್ವಲ್ಪ ರೂಡ್ ಆಗಿ ಮಾತಾಡಿದವಳು. ನೋಡಿ ನಾನು ಫೈನಲ್ ಆಗಿ ಹೇಳ್ತಾ ಇದೀನಿ, ನೀವ್ ಈ ಪ್ರಾಜೆಕ್ಟ್ ಗೆ ಈ ಸ್ಟೋರಿಗೆ ಸೆಟ್ ಆಗಲ್ಲ ಅಂತ ಹೇಳಿ ಕಟನ್ ರೇಟ್ ಆಗಿ ಹೇಳ್ಬಿಟ್ಟು ಎದ್ದೊಟ್ಟೋದ್ಲು. ಹೀರೋ ಒಂಥರ ನಗು ಬರುತ್ತೆ, ಪರವಾಗಿಲ್ಲ ಇವಳು ಸ್ವಲ್ಪ ರೂಡ್ ಆಗಿ ಮಾತಾಡಿದ್ರೆ ಕೂಡ ನನಗೆ ಒಂಥರ ಚೆನ್ನಾಗೇ ಇದೆ ಫೀಲಿಂಗ್ ಅಂತ. ಇಲ್ಲಿ ನಮ್ ಹೀರೋ ಕೂಡ ಮನೆಗೆ ಬಂದಿರ್ತಾನಲ್ವ, ಹೀರೋ ಫ್ರೆಂಡ್ ಹೇಳ್ತಾನೆ, ಆ ಹುಡುಗಿ ನಿನ್ನ ರಿಜೆಕ್ಟ್ ಮಾಡೋದಕ್ಕೆ ತುಂಬಾ ರೀಸನ್ಸ್ ಇದೆ ಅಂತ ಹೇಳಿದಲ್ಲ, ನನಗೆ ಗೊತ್ತಿರೋ ಅದ್ರಲ್ಲಿ ಒಂದು ರೀಸನ್ ಫಸ್ಟ್ ಲುಕ್ ಅಲ್ಲೇ ನಿನ್ಗೆ ಅವಳಂದ್ರೆ ಇಷ್ಟ ಇಲ್ಲ ಕಣೋ ಅಂದಾಗ ಹೀರೋ ಅಂತಾನೆ, ಅದೆಂಗೋ ಫಸ್ಟ್ ಲುಕ್ ಅಲ್ಲೇ ಹೇಟ್ ಆಗುತ್ತೆ ಅಂದಾಗ ಇವ್ನು ಹೇಳ್ತಾನೆ, ಫಸ್ಟ್ ಲುಕ್ ಅಲ್ಲೇ ಲವ್ ಆಗಲ್ವಾ, ಹಂಗಿರ್ಬೇಕಾದ್ರೆ ಫಸ್ಟ್ ಲುಕ್ ಅಲ್ಲೇ ಹೇಟ್ ಆಗೋದ್ರಲ್ಲಿ ಏನೋ ಇದೆ ಅಂತ. ಅಷ್ಟೇ ಅಲ್ಲ, ನೀನೊಂದು ವಿಷಯ ಹೇಳಿದ್ದೆ ನೋಡು, ರಾಶಿಗೆ ಏನೋ ಸೆಟ್ ಆಗಲ್ಲ ಹಂಗೆ ಅಂತ ಮಾತಾಡದೆ ಅಂತ. ಹಂಗ್ ನೋಡಿದ್ರೆ ಇವಾಗ ಹೀರೋಯಿನ್ ಸೆಲೆಕ್ಟ್ ಮಾಡಿರೋ ಹೀರೋ ಕೂಡ ಅದೇ ರಾಶಿಯಲ್ಲೇ ಹುಟ್ಟಿರೋದ್ ಕಣೋ ಅಂದಾಗ ಹೀರೋಗೆ ಸಖತ್ ಶಾಕ್ ಆಗುತ್ತೆ, ಏನೋ ಹೇಳ್ತಾ ಇದೆ ಅಂದಾಗ ಹೌದು ಅವ್ನು ಹುಟ್ಟಿರೋದು ಈ ವರ್ಷದಲ್ಲಿ, ಅವ್ನು ಹುಟ್ಟಿದ್ದು ಡೇಟ್ ಗಿಟ್ ಎಲ್ಲ ಹೇಳಿದಾಗ ಹೀರೋಗೆ ಇನ್ನೂ ನಗು ಬಂದ್ಬಿಡ್ತು. ನನಗ್ ಗೊತ್ತು ಅವಳ ಇತರ ಸಿಲಿ ಲೀಸನ್ ಕೊಟ್ಟಾಗ್ಲೇ ನನಗ್ ಗೊತ್ತು ಅವಳು ಬೇಕಂತ ನನ್ನ ಹತ್ರ ಆಟ ಆಡ್ತಾ ಇದ್ದಾಳೆ ಅಂತ. ನಾನ್ ಆ ರಾಶಿಯಲ್ಲಿ ಹುಟ್ಟಿದೀನಿ, ನಾನ್ ಸೆಲೆಕ್ಟ್ ಆಗಲ್ಲ ಅಂತ ಹೇಳಿದವಳು ಅದೇ ರಾಶಿಯಲ್ಲಿ ಹುಟ್ಟಿರೋ ಆ ಹೀರೋ ಮಾತ್ರ ಹೆಂಗ್ ಸೆಲೆಕ್ಟ್ ಆಗ್ತಾನೆ ಅದು ನಾನ್ ನೋಡ್ಬಿಡ್ತೀನಿ, ನನ್ನನ್ನೇ ಇಟ್ಕೊಂಡು ಆಟ ಆಡ್ತಾಳಲ್ಲ ಅವಳಿಗೆ ಮಾಡ್ತೀನಿ ಇರೋ ಅಂತ ಹೇಳಿ ಅಲ್ಲಿಂದ ಎದ್ದೋಗ್ತಾನೆ. ಇವಾಗ ಹಂಗೆ ನೆಕ್ಸ್ಟ್ ಡೇ ಬೆಳಗ್ಗೆ ತೋರಿಸ್ತಾರೆ, ನಮ್ ಹೀರೋಯಿನ್ ಆಫೀಸ್ ಅಲ್ಲಿ ಏನೋ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಅವಳಿಗೊಂದು ಕಾಲ್ ಬರುತ್ತೆ. ಕಾಲ್ ಮಾಡಿರೋದು ಬೇರೆ ಯಾರು ಅಲ್ಲ ಹೀರೋನೇ. ಹೀರೋ ಹೆಸರು ಹೇಳಿದ ತಕ್ಷಣ ಅವಳು ಟಕ್ಕಂತ ಕಾಲ್ ನ ಕಟ್ ಮಾಡ್ಬಿಟ್ಲು. ಇವಳಿಗೆ ಎಷ್ಟು ಕೊಬ್ಬಿದ್ರೆ ನನ್ ಕಾಲ್ ನ ಕಟ್ ಮಾಡ್ತಾಳೆ ಅಂತ ಹೀರೋ ಒಂದ್ ಕಡೆ ಟೆನ್ಷನ್ ಆದಾಗ ಅಸಿಸ್ಟೆಂಟ್ ಹೇಳ್ತಾನೆ, ಸರ್ ಅವ್ರಿಗೆ ನಿಮ್ನ ಕಂಪ್ಲೀಟ್ ಆಗಿ ಇಗ್ನೋರ್ ಮಾಡ್ತಿದ್ದಾಳೆ ಅಂತ ಹೇಳಿದ್ರೆ, ಏಯ್ ನನ್ನ ನಂಬರ್ ಇಂದ ಮಾಡ್ಬೇಡ, ನಿನ್ ನಂಬರ್ ಇಂದ ಕಾಲ್ ಮಾಡು ಅಂದಾಗ ಅವ್ನ ನಂಬರ್ ಇಂದಾನೆ ಕಾಲ್ ಮಾಡಿಸ್ತಾರೆ. ಇಲ್ಲೋಡಮ್ಮ ನಾನು ಈ ತರ ಸುಂಜೆ ಅವ್ರ ಆಫೀಸ್ ಇಂದಾನೆ ಕಾಲ್ ಮಾಡ್ತಾ ಇರೋದು, ಅವ್ರು ನಿಮ್ ಮೂವಿನ ಪ್ರೊಡ್ಯೂಸ್ ಮಾಡಕ್ಕೆ ಒಪ್ಕೊಂಡಿದ್ದಾರೆ ಅಂದಾಗ, ಸರ್ ನಮ್ಮ ಹತ್ರ ಇರೋ ಕಡಿಮೆ ಬಜೆಟ್ ನ ಹಾಕೊಂಡು ಕಡಿಮೆ ಸಂಬಳ ತಗೊಳ್ತಾರ ಒಂದು ಹೀರೋನ ನೋಡ್ಕೊಂಡು ನಾವು ಸೆಲೆಕ್ಟ್ ಮಾಡ್ಕೊಂತೀವಿ, ದಯವಿಟ್ಟು ನನ್ನ ಬಿಟ್ಬಿಡಿ, ಅವ್ರು ನಮ್ಗೆ ಏನು ಹೆಲ್ಪ್ ಮಾಡೋದು ಬೇಡ ಅಂದ್ರೆ ಹೀರೋ ಅಂತಾನೆ, ಓಕೆ ಬಿಡು ಅವ್ರ ಹತ್ರ ನಾನು ಪೇಮೆಂಟೇ ತಗೊಳ್ದೆ ಫ್ರೀ ಆಗಿ ಅದ್ರಲ್ಲಿ ಆಕ್ಟ್ ಮಾಡ್ತೀನಿ ಅಂತ ಹೇಳು ಅಂದ್ರೆ ಕೂಡ ಅವಳು ಅದಕ್ಕೂ ಒಪ್ಕೊಂತ ಇಲ್ಲ. ಹೀರೋ ಸುಮಾರು ರೀತಿಯಲ್ಲಿ ಹೇಳಿ ನೋಡ್ಬಿಟ್ಟ ನಾನು ಅದ್ರಲ್ಲಿ ಆಕ್ಟ್ ಮಾಡ್ತೀನಿ ಅಂದ್ರೆ ಕೂಡ ಇವಳು ಬೇಡ ಬೇಡ ಅಂತಾನೆ ಫೈನಲ್ ಆಗಿ ಹೇಳ್ಬಿಟ್ಟು ಕಾಲ್ ನಾನೇ ಕಟ್ ಮಾಡ್ಬಿಟ್ಲು. ಇದರಿಂದ ಹೀರೋಗೆ ಸಖತ್ ಟೆನ್ಷನ್ ಆಗುತ್ತೆ. ಅದರಿಂದ ಪಕ್ಕದಲ್ಲಿರೋ ಹುಡುಗಿರೆಲ್ಲ ನಗ್ತಾ ಇರ್ತಾರೆ, ಅವ್ನಿಗೆ ಡಿಸೈನ್ ಮಾಡೋರು ಇರ್ತಾರಲ್ಲ ಫ್ಯಾಷನ್ ಡಿಸೈನರ್ಸ್ ಅವರು ನಗ್ತಾ ಇರ್ತಾರೆ. ಅಸಿಸ್ಟೆಂಟ್ ಹೇಳ್ತಾನೆ, ಸರ್ ಇವಾಗೂ ಏನು ಕಾಲ ಮಿಂಚಿಲ್ಲ, ನಿಮ್ಗೆ ಅಷ್ಟೊಂದು ಅವಮಾನ ಆಗಿಲ್ಲ, ಎಲ್ಲರಿಗೂ ಗೊತ್ತಾಗಿ ಅವಮಾನ ಆಗೋದಕ್ಕೂ ಮುಂಚೆ ನೀವೇ ವಿಷಯನ ಬಿಟ್ಬಿಡಿ, ನಿಮ್ಗೆ ಮೂವಿ ಇಲ್ಲ ಅಂದ್ರೆ ಏನು ಬೇರೆ ಬೇರೆ ಮೂವಿ ಸಿಗುತ್ತೆ ಅಂದ್ರೆ ಕೂಡ ಹೀರೋ ಇಲ್ಲ ನಾನು ಹಿಡಿದಿದ್ದೆ ಹಠ ಅನ್ನೋ ತರ ಕೂತಿರ್ತಾನೆ. ಈ ಅಸಿಸ್ಟೆಂಟ್ ಬೇರೆ ನಮ್ ಹೀರೋನ ಟೆನ್ಷನ್ ಮಾಡಿಸ್ತಾ ಇರೋದ್ರಿಂದ ಹೀರೋ ಗುರಾಯಿಸ್ಕೊಂಡು ನೋಡಿದ ತಕ್ಷಣ ಓಕೆ ಸರ್ ನನ್ಗೆ ಕೆಲಸ ಇದೆ ಹೋಗ್ತೀನಿ ಅಂತ ಅಲ್ಲಿಂದ ಹೊರಟೋದ. ಹಂಗೆ ಅವತ್ತು ನೈಟ್ ತೋರಿಸ್ತಾರೆ, ನಮ್ ಹೀರೋಗೋಸ್ಕರ ಒಂದು ಹುಡುಗಿ ಓಡ್ ಬರ್ತಾ ಇದ್ಲಲ್ವಾ ವೈಟ್ ಕಲರ್ ಹುಡಿ ಎಲ್ಲ ಹಾಕೊಂಡು, ಆ ಹುಡುಗಿನ ಇವಾಗ ಒಬ್ಬ ಕಿಲ್ಲರ್ ಓಡಿಸ್ಕೊಂಡ್ ಬರ್ತಾ ಇದ್ದಾನೆ. ಬೇರೆ ಯಾರು ಅಲ್ಲ ಅದೇ ಸೈಕೋ ಕಿಲ್ಲರ್, ಇವ್ಗೊಂದು ಎಂಡ್ ಕಾರ್ಡೇ ಇಲ್ಲ ಅಂತ ಕಾಣಿಸುತ್ತೆ. ಇವಾಗ ಈ ಹುಡುಗಿನ ಓಡಿಸ್ಕೊಂಡ್ ಬಂದಿದ್ದಾನೆ, ಈ ಹುಡುಗಿನ ಏನ್ ಮಾಡ್ತಾನೋ ಅಂತ ಗೊತ್ತಿಲ್ಲ. ಇಲ್ಲಿ ನಮ್ ಹೀರೋಯಿನ್ ಅವ್ರ ಮನೆ ಹತ್ರ ನೋಡಿದ್ರೆ ಅವ್ರ ಅಮ್ಮ ಬಂದು ಅವ್ರ ಅಜ್ಜಿನ ಸುಮ್ನೆ ಹೊರಗಡೆ ಕರ್ಕೊಂಡ್ ಬಂದಿರ್ತಾರೆ. ಅಮ್ಮ ನೀವ್ ಇಲ್ಲೇ ನಿಂತ್ಕೊಂಡಿರಿ, ನಾನು ಕಸನ ಹಾಕ್ಬಿಟ್ಟು ಬರ್ತೀನಿ ಅಂತ. ಕಸನ ಹಾಕ್ಬಿಟ್ಟು ಬಂದ್ ನೋಡೋಷ್ಟ್ರಲ್ಲ ಅಜ್ಜಿ ಆ ಜಾಗದಲ್ಲಿ ಇಲ್ವೇ ಇಲ್ಲ. ಇವರು ಸುತ್ತಮುತ್ತ ಹುಡುಕ್ ನೋಡ್ತಾರೆ, ಅಜ್ಜಿ ಎಲ್ಲೂ ಕಾಣಿಸ್ತಾ ಇಲ್ಲ. ಟಕಂತ ನಮ್ ಹೀರೋಯಿನ್ಗೆ ಕಾಲ್ ಮಾಡ್ಬಿಟ್ಟು ನಿಮ್ ಅಜ್ಜಿ ಎಲ್ಲೋದ್ರೋ ಗೊತ್ತಿಲ್ಲ ಕಣೆ, ಎಲ್ಲೋ ಮಿಸ್ ಆಗ್ಬಿಟ್ಟಿದ್ದಾರೆ, ಬೇಗ ಬಾ ಅಂತ ಕರೀತಾರೆ. ಅವಳಿಗೆ ಸಖತ್ ಶಾಕ್ ಆಗೋಯ್ತು. ಸ್ಟ್ರೇಟ್ ಆಗಿ ಕಿಮ್ ಅವರ ಪೊಲೀಸ್ ಸ್ಟೇಷನ್ ಹತ್ರ ಹೋಗ್ಬಿಟ್ಟು ಕಿಮ್ ಹತ್ರ ಹೆಲ್ಪ್ ಕೇಳ್ತಾಳೆ. ಇಲ್ಲಿ ನೋಡಿದ್ರೆ ನಮ್ಮ ಹೀರೋಯಿನ್ ಅವ್ರ ಅಣ್ಣ ಮತ್ತೆ ಹೀರೋಯಿನ್ ಅವ್ರ ಫ್ರೆಂಡ್ ಇಬ್ರು ಅಜ್ಜಿನ ಹುಡ್ಕೊಂಡು ರೋಡ್ ಆಗಿ ಸುತ್ತಾ ಇರ್ತಾರೆ, ಬಟ್ ಅವ್ರ ಎಲ್ಲೂ ಕಾಣಿಸ್ತಾ ಇಲ್ಲ. ಇವಾಗ ಹಂಗೆ ನಮ್ ಹೀರೋ ಅವ್ರ ಅಪ್ಪನ ತೋರಿಸ್ತಾರೆ. ಅವರ ಚಿಕ್ಕ ರೆಸ್ಟೋರೆಂಟ್ ಈಗ ದೊಡ್ಡ ರೆಸ್ಟೋರೆಂಟ್ ಆಗಿದೆ, ಒಂದು ಒಳ್ಳೆ ವ್ಯಾಪಾರನೇ. ಅಲ್ಲಿರೋ ಸರ್ವಿಸ್ ಮಾಡೋ ಲೇಡಿ ಬಂದು ಹೇಳ್ತಾಳೆ, ಸರ್ ಆ ಟೇಬಲ್ ಅಲ್ಲಿ ಯಾರೋ ಒಂದು ಅಜ್ಜಿ ಬಂದು ಕೂತ್ಕೊಂಡಿದ್ದಾರೆ, ಅವ್ರಿಗೆ ಸ್ವಲ್ಪ ಜ್ಞಾಪಕ ಶಕ್ತಿ ಪ್ರಾಬ್ಲಮ್ ಏನಂತ ಗೊತ್ತಿಲ್ಲ, 5 ಜನ ಊಟ ಮಾಡೋಷ್ಟು ಆರ್ಡರ್ ಮಾಡಿಬಿಟ್ಟು ಕುತ್ಕೊಂಡು ತಿಂತಾ ಇದಾರೆ ಸರ್, ನಾನು ಏನ್ ಕೇಳಿದ್ರು ರೆಸ್ಪಾಂಡ್ ಮಾಡ್ತಾ ಇಲ್ಲ ಅಂದಾಗ ಇವ್ರು ಕೂಡ ಸರಿ ಇರಿ ನಾನು ಹೋಗಿ ಮಾತಾಡ್ತೀನಿ ಅಂತ ಇವ್ರು ಬಂದು ಕೇಳ್ತಾರೆ. ಮೇಡಮ್ ಊಟ ಎಲ್ಲ ಚೆನ್ನಾಗಿದ್ಯಾ ಅಂದಾಗ ಈಗ ತಾನೇ ಒಂದ್ 2 ಬಾಯಿ ಇಟ್ಕೊಂಡೆ, ಅಷ್ಟು ಬೇಗ ಈ ತರ ಕೇಳ್ತಾ ಇದೀರ ಅಂದಾಗ, ಇಲ್ಲ ಮೇಡಮ್ ನೀವು 5 ಜನ ತಿನ್ನೋಷ್ಟು ಊಟನ ಆರ್ಡರ್ ಮಾಡಿ ತಿಂತಾ ಇದ್ದೀರಾ ಅದಕ್ಕೆ ಕೇಳಿದ್ದು ಅಂದಾಗ ಏಜಿಗೆ ಫ್ಲಾಶ್ ಆಗೋಯ್ತು, ನೀವು ನಮ್ಮನೆ ಎದುರುಗಡೆ ಮನೆಯಲ್ಲಿ ಇದ್ದೋರೆ ತಾನೆ ಅಂದಾಗ ಇವ್ರಿಗೆ ಫಸ್ಟ್ ಗೊತ್ತಾಗ್ಲಿಲ್ಲ ನಮ್ ಹೀರೋ ಅವರಪ್ಪಗೆ ಯಾರು ಯಾವ ಜಾಗದಲ್ಲಿ ಇದ್ರಿ ಅಂದಾಗ ಇವ್ರು ಅಡ್ರೆಸ್ ಎಲ್ಲ ಹೇಳ್ಬಿಟ್ಟು ನಿಮ್ ಮನೆ ಎದುರುಗಡೆ ಸಿಡಿ ಶಾಪ್ ಎಲ್ಲ ಇಟ್ಕೊಂಡಿದ್ವಲ್ಲಪ್ಪ, ನಾನು ಆ ಮನೇಲಿ ಇದ್ದೋರೆ ನಿಮ್ಗೆ ಗೊತ್ತಿಲ್ವಾ ಅಂದಾಗ ಇವ್ರಿಗೆ ಫ್ಲಾಶ್ ಆಗೋಯ್ತು, ಅದು ನೀವೇನಾ ಅಂತ ಹೇಳಿ ಇನ್ನೇನು ಓಲ್ಡ್ ನೇಬರ್ಸ್ ಒಂದಾದ್ರ ಅನ್ನೋ ತರ ಇವ್ರು ಕೂಡ ಎದುರುಗಡೆ ಟೇಬಲ್ ಹಾಕೊಂಡು ಕುತ್ಕೊಂಡು ಅಜ್ಜಿ ಹತ್ರ ಹರಟೆ ಹೊಡೆಯಕ್ಕೆ ಶುರು ಮಾಡ್ಬಿಟ್ರು. ಇಬ್ರು ಡ್ರಿಂಕ್ಸ್ ಮಾಡ್ತಾ ಇರ್ತಾರೆ. ಅಷ್ಟೇ ಅಲ್ಲ ಇವ್ರ ಮಗ ಈಗ ಹೀರೋ ಆಗಿದ್ದಾನೆ, ಒಂದ್ ದೊಡ್ಡ ಸೆಲೆಬ್ರಿಟಿ ಆಗಿದ್ದಾನೆ ಅನ್ನೋದ್ರ ಬಗ್ಗೆ ಎಲ್ಲ ಕೂಡ ಮಾತಾಡ್ಕೊಂತಾ ಇರ್ತಾರೆ. ಯೂಶುವಲ್ ಆಗಿ ನನ್ನ ಮಗ ಬಗ್ಗೆ ನಾನು ತುಂಬಾ ಹೆಮ್ಮೆಯಾಗಿ ಹೇಳ್ಕೊಳ್ಳೋದಿಲ್ಲ, ಇನ್ನೂ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ 10 ಕೊರಿಯನ್ ಜನ ಇದಾರೆ ಅಂತಂದ್ರೆ 11 ಜನಕ್ಕೆ ನನ್ ಮಗ ಖಂಡಿತ ಗೊತ್ತಿರ್ತಾರೆ ಅಂತ ಓವರ್ ಆಗಿ ಬಿಲ್ಡಪ್ ಕೊಡ್ತಾ ಇದ್ದಾಗ ಅದೇ ಟೈಮ್ಗೆ ಆ ಜಾಗಕ್ಕೆ ನಮ್ ಹೀರೋ ಓಡ್ ಬಂದ. ಅಪ್ಪ ಏನಪ್ಪ ನೀವು ಇವಾಗ್ಲೂ ಅಷ್ಟೊಂದು ಊಟ ಇದೆ ಮನೆಯಲ್ಲಿ, ಸಾಲದಕ್ಕೆ ಇನ್ನೊಂದ್ ಸ್ವಲ್ಪ ಊಟ ಇದೆ ಬಂದ್ ಎತ್ಕೊಂಡು ಹೋಗುವಂತ ಅಸತಿ ಫೋನ್ ಮಾಡ್ತಾ ಇದ್ದೀರಾ, ಏನ್ ಅಷ್ಟೊಂದು ಕುಡ್ದಿದ್ದೀರಾ ಅಂದಾಗ ಇಲ್ಲಪ್ಪ ನಾನೆಲ್ಲ ಅಷ್ಟೊಂದು ಕುಡ್ದಿಲ್ಲ ಅಂತ ಅದನ್ನ ಕೂಡ ಅಲ್ಲಾಡ್ಕೊಂಡೆ ಹೇಳ್ತಾ ಇರ್ತಾರೆ. ಹೀರೋಗೆ ಟೆನ್ಷನ್ ಆಗುತ್ತೆ, ನನ್ಗೆ ಊಟನೂ ಬೇಡ ಏನು ಬೇಡ ಅಂದಾಗ ಅಪ್ಪ ಹತ್ರ ಹಂಗಲ್ಲ ಮಾತಾಡ್ತಿ ಅಂತ ಹೇಳಿ 2 ಬಾರಿಸ್ತಾರ ಅವನಿಗೆ. ಇವಾಗ ಅವರಪ್ಪ ಅಜ್ಜಿನ ಕೂಡ ಇಂಟ್ರೊಡ್ಯೂಸ್ ಮಾಡಿಸ್ತೇನೆ, ಏಯ್ ನಾವು ಇದಕ್ಕೂ ಮುಂಚೆ ಬಾಡಿಗೆ ಮನೇಲಿ ಇದ್ವಲ್ಲ ಕಣೋ ಒಂದು ಸ್ಟ್ರೀಟ್ ಅಲ್ಲಿ ಎದುರುಗಡೆ ಮನೆಯಲ್ಲಿ ಸಿಡಿ ಶಾಪ್ ಇಟ್ಕೊಂಡಿದ್ರಲ್ಲ ಆ ಅಜ್ಜಿನ ಕಣೋ ಇದು ಅಂತ ಹೇಳಿ ಮಾತಾಡಿಸಿದಾಗ ಹೀರೋ ಕೂಡ ಸ್ವಲ್ಪ ಶಾಕಿಂಗ್ ಅಲ್ಲೇ ನೋಡ್ತಾನೆ. ಆ ಅಜ್ಜಿಗ್ ನೋಡಿದ್ರೆ ನಮ್ ಹೀರೋನ ಅವ್ರ ಗಂಡ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಎಲ್ಲಯ್ಯ ಹೋಗಿದ್ದೆ ನನ್ನ ಬಿಟ್ಟು ಗ್ಯಾಮ್ಲಿಂಗ್ ಆಡಕ್ಕೆ ಅಂತ ಹೋಗಿದ್ದ, ನಿನ್ಗೆ ಇದೇ ಕೆಲಸ ಆಗೋಯ್ತು, ನಿನ್ನಂತವನ್ನ ಕಟ್ಕೊಂಡು ನನ್ ಜೀವನನೇ ಹಾಳಾಗೋಯ್ತು ಅಂತ ಹೇಳಿ ಇವ್ರು ಅಂತ ಹೇಳ್ತಾ ಇರ್ತಾರೆ. ಅಂದ್ರೆ ಇವ್ರಿಗೆ ಅರ್ಥ ಆಯ್ತು ಇವ್ರಿಗೆ ಸ್ವಲ್ಪ ಜ್ಞಾಪಕ ಶಕ್ತಿ ಪ್ರಾಬ್ಲಮ್ ಇದೆ ಅಂತ. ಅದೇ ಟೈಮ್ ಅಲ್ಲಿ ಅಜ್ಜಿ ಸ್ವೆಟರ್ ಇಂದ ಒಂದು ಫೋಟೋ ಕೆಳಗಡೆ ಬಿದ್ದಿರತ್ತೆ, ನಮ್ ಹೀರೋಯಿನ್ ಜೊತೆ ತಗೊಂಡಿರೋ ಫೋಟೋ ಹಿಂದ್ಗಡೆನೆ ಮನೆ ಅಡ್ರೆಸ್ ಎಲ್ಲ ಕೂಡ ಬರ್ದಿರ್ತಾರೆ. ಇವ್ರಿಗೆ ಈ ತರ ಒಂದು ಪ್ರಾಬ್ಲಮ್ ಇದೆ ಅಂತ ಕೂಡ ಬರ್ದಿರ್ತಾರೆ. ಇದನ್ನ ನಮ್ ಹೀರೋಗೆ ತೋರಿಸ್ಬಿಟ್ಟು ನೋಡಪ್ಪ ಈ ತರ ಅಜ್ಜಿಗೆ ಪ್ರಾಬ್ಲಮ್ ಇದೆ ಅಂತ ಕಾಣಿಸುತ್ತೆ,
ಅನ್ಸುತ್ತೆ. ಅವ್ರನ್ನ ಅಡ್ರೆಸ್ ಗೆ ಕರ್ಕೊಂಡು ಹೋಗಿ ಸೇರಿಸ್ಬಿಡ್ಬೇಕು ಅಂತ ಮಾತಾಡ್ಕೊಳ್ತಾ ಇರ್ತಾರೆ. ಅದ್ರಲ್ಲಿ ನಮ್ ಹೀರೋಯಿನ್ ಫೋಟೋ ನೋಡಿ ಅವ್ನ್ ಸ್ವಲ್ಪ ಲಿಟ್ಟಾಗಿ ಶಾಕ್ ಆಗ್ತಾನೆ. ಓ ಇದು ಹೀರೋಯಿನ್ ಅವ್ರ ಅಜ್ಜಿನೇನಾ ಅಂತ. ಅದಾದ್ಮೇಲೆ ನಮ್ ಹೀರೋಯಿನ್ ಕೂಡ ಕಿಮ್ ಜೊತೆ ಸೇರ್ಕೊಂಡು ಹುಡುಕ್ತಾ ಇದ್ಲಲ್ಲ, ಅವಳಿಗೊಂದು ಫೋನ್ ಕಾಲ್ ಬರುತ್ತೆ. ಅವ್ರ ಅಮ್ಮನೇ ಕಾಲ್ ಮಾಡಿರೋದು. ನಿಮ್ ಅಜ್ಜಿ ಸಿಕ್ಬಿಟ್ರಮ್ಮ, ನೀನ್ ಬಂದು ಮನೆ ಸೇರು. ನಿಮ್ ಅಜ್ಜಿ ಯಾವ್ದೋ ಈ ತರ ಒಂದು ರೆಸ್ಟೋರೆಂಟ್ ಅಲ್ಲಿ ಇದ್ರಂತೆ. ಆ ರೆಸ್ಟೋರೆಂಟ್ ಓನರೇ ಕಾಲ್ ಮಾಡಿದ್ದು. ಅವ್ರು ಬೇರೆ ಊಟ ಮಾಡ್ಬಿಟ್ಟು ಬಿಲ್ ಪೇ ಮಾಡಿಲ್ವಂತಮ್ಮ. ಅವ್ರು ಕಾಲ್ ಮಾಡ್ಬಿಟ್ಟು ಅವರೇ ಮನೇಲಿ ಡ್ರಾಪ್ ಮಾಡ್ತೀನಿ ಅಂತ ಹೇಳ್ತಾ ಇದಾರೆ. ನೀನ್ ಸ್ಟ್ರೇಟ್ ಆಗಿ ಮನೆ ಹತ್ರ ಬಂದ್ಬಿಡು ಅಂತ ಹೇಳ್ತಾರೆ. ಸೊ ಕಿಮ್ಮೆ ನಮ್ ಹೀರೋಯಿನ್ ಕೂಡ ಕರ್ಕೊಂಡ್ ಬಂದು ಡ್ರಾಪ್ ಮಾಡೋದು. ತುಂಬಾ ಥ್ಯಾಂಕ್ಸ್ ಕಣೋ, ನೀನ್ ಬಿಸಿ ಆಗಿದ್ರೆ ಕೂಡ ನನ್ಗೆ ಹೆಲ್ಪ್ ಮಾಡಿದೆ, ಈಗ ಮನೆ ಹತ್ರ ಕೂಡ ಡ್ರಾಪ್ ಮಾಡಿದ್ಯ ಅಂದಾಗ ಕಿಮ್ ಹೇಳ್ತಾನೆ, ಗರ್ಲ್ ಫ್ರೆಂಡ್ ಅಷ್ಟು ಮಾತ್ರ ಮಾಡೋದ್ರಲ್ಲಿ ಏನು ದೊಡ್ಡ ಪ್ರಾಬ್ಲಮ್ ಇಲ್ಲ ಬಿಡು ಅಂದಾಗ, ಹಲೋ ಮೆಂಟಲ್, ನಾನ್ ನಿನ್ಗೆ ಗರ್ಲ್ ಫ್ರೆಂಡ್ ಅಲ್ಲ ಕಣೋ, ನಿನ್ಗೆ ಎಷ್ಟು ಸತಿ ಹೇಳಿ ನಿನ್ ಗರ್ಲ್ ಫ್ರೆಂಡ್ ಅಲ್ಲೇ ಎಲ್ಲೋ ಬಿದ್ದಿರ್ತಾಳೆ, ಹೋಗೋಳ ಜೊತೆ ಡೇಟಿಂಗ್ ಮಾಡ್ಕೋ ಹೋಗು ಅಂತ ಇವಳು ಗೇಲಿ ಮಾಡಿದಾಗ, ಇಲ್ಲ ನನ್ಗೆ ಎಷ್ಟೇ ಜನ್ಮ ಆದ್ರೆ ಕೂಡ ನೀನ್ ನನ್ ಗರ್ಲ್ ಫ್ರೆಂಡ್ ಅಂತ ಹೇಳಿ ಅವ್ನು ವಾಯ್ಸ್ ಕೊಡ್ತಾ ಇರ್ತಾನೆ. ಓಕೆ ನೀನ್ ಸೇಫ್ ಆಗಿರು. ಈಗ ರೀಸೆಂಟ್ ಆಗಿ ಈ ಏರಿಯಾನಲ್ಲೇ ಅಂದ್ರೆ ಈ ಕಡೆ ಸುತ್ತಮುತ್ತ ಏರಿಯಾನಲ್ಲೇ ಒಬ್ಬ ಕಿಡ್ನಾಪರ್ ಇದಾನಂತೆ, ಒಂದು ಹುಡುಗಿನ ಕೂಡ ಕಿಡ್ನಾಪ್ ಮಾಡಿದಾನಂತೆ. ನೀನ್ ಒಂಟಿಯಾಗಿ ಸುತ್ತೀನಿ ಅನ್ನೋ ಹೆಸರಲ್ಲಿ ಎಲ್ಲಾದ್ರೂ ಹೋಗ್ಬಿಟ್ಟ ಆಮೇಲೆ ಅವ್ನ ಕೈಲಿ ಅದು ಸಿಕ್ಕಾಕೊಂಡ್ಬಿಟ್ಟಿಯಾ, ಹುಷಾರಾಗಿ ಮನೆ ಸೇರ್ಕೊ ಅಂತಂದಾಗ ಇವಳು ಅಂತಾಳೆ, ಹಾ ಕಣೋ ನನ್ ಬಗ್ಗೆ ನನ್ಗೆ ಚೆನ್ನಾಗಿ ನೋಡ್ಕೊಳ್ಳೋ ಗೊತ್ತು, ನೀವು ದಯವಿಟ್ಟು ಸ್ವಲ್ಪ ದಯಮಾಡಿ ಅಂತ ಹೇಳಿದಾಗ ಕಿಮ್ ಅಲ್ಲಿಂದ ಓಕೆ ಟಾಟಾ ಬಾಬೆ ಅಂತ ಹೇಳ್ಬಿಟ್ಟು ಹೊರಟೋದ. ಹಿಂದ್ಗಡೆಯಿಂದ ಒಂದು ವಾಯ್ಸ್ ಬರುತ್ತೆ, ಓ ಅವ್ನ್ ನಿನ್ ಬಾಯ್ ಫ್ರೆಂಡ್ ಅಂತ. ಯಾರಪ್ಪ ಅಂತ ನೋಡಿದ್ರೆ ನಮ್ ಹೀರೋ. ನೀವೇನ್ ನನ್ನ ಹುಡ್ಕೊಂಡ್ ನಮ್ಮ ಮನೆವರೆಗೂ ಬಂದ್ಬಿಟ್ಟಿದೀರಾ, ಆ ಪ್ರಾಜೆಕ್ಟ್ ಗೆ ನನಗೆ ನಿಮ್ಗೆ ಇಷ್ಟ ಇಲ್ಲ, ನೀವ್ ಆಕ್ಟ್ ಮಾಡೋದು ನನ್ಗೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಕೂಡ ಏನಕ್ಕೆ ಅಷ್ಟತಿ ಬರ್ತಾ ಇದೀರಾ ಅಂತ. ಹೀರೋ ಅಂತಾನೆ, ನಿಜವಾಗ್ಲೂ ನಾನು ಹೋಗ್ಬೋದಾ, ನಾನು ಹೋಗೋದ್ರಿಂದ ನಿಮ್ಗೇನು ಪ್ರಾಬ್ಲಮ್ ಇಲ್ವಲ್ಲ ಅಂದಾಗ, ನನಗೇನ್ ಪ್ರಾಬ್ಲಮ್ ಬರುತ್ತೆ, ನಿಮ್ಗೆ ಎಷ್ಟು ಸತಿ ಹೇಳಿ ನೀವೇನೇ ಕನ್ವಿನ್ಸ್ ಮಾಡಕ್ಕೆ ಟ್ರೈ ಮಾಡಿದ್ರೆ ಕೂಡ ನಾನು ಅದಕ್ಕೆ ಒಪ್ಕೊಳ್ಳೋದಿಲ್ಲ, ಇವಾಗೇನು ನನ್ನ ಬೆದರ್ಸಕ್ಕೆ ಬಂದಿದ್ದೀರಾ ಅಂದಾಗ ನಮ್ ಹೀರೋ ಕಾರ್ ಡೋರ್ ಓಪನ್ ಮಾಡಕ್ಕೆ ಅಂತ ಹೋದಾಗ, ಓ ಕಾರ್ ಹತ್ತು ಅಂತ ಬೇರೆ ಹೇಳ್ತಾ ಇದೀರಾ, ಇದೆಲ್ಲ ಏನು ದೊಡ್ಡದಾಗಿ ಸೀಕ್ರೆಟ್ ಮಾತಾಡೋ ತರ ಏನಿಲ್ಲ, ಏನೋ ರೆಸಿಗ್ನೇಷನ್ ಲೆಟರ್ ಇಟ್ಕೊಂಡು ನನ್ನನ್ನ ಬೆದರ್ಸ್ಬೇಕು ಅಂತ ನೋಡ್ತೀರಾ, ನಮ್ ಬಾಸ್ಗೆ ಕೊಡೋಂಗಿದ್ರೆ ಕೂಡ ಕೊಡಿ, ಐ ಡೋಂಟ್ ಕೇರ್, ನನ್ಗೆ ಅವ್ರ ಹತ್ರ ಹೆಂಗ್ ಮಾತಾಡ್ಕೋಬೇಕು ಅಂತ ಗೊತ್ತು ಅಂತ ಇವಳು ಪಾಡಿಗಳು ಮಾತಾಡ್ತಾ ಇರ್ತಾಳೆ. ನಮ್ ಹೀರೋ ಹೋಗಿ ಕಾರ್ ಡೋರ್ ನ ಓಪನ್ ಮಾಡ್ತಾ ಇದ್ದಾನೆ, ಏನಕ್ಕಂದ್ರೆ ಅವ್ರ ಅಜ್ಜಿನ ಇಳಿಸೋದಕ್ಕೋಸ್ಕರ. ಬಟ್ ನಮ್ ಹೀರೋಯಿನ್ ಇದನ್ನ ಅರ್ಥ ಮಾಡ್ಕೊಳ್ದೆ ಲೊಡ 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 ಅಂತ ಬೈತಾನೆ ಇರ್ತಾಳೆ. ಹೀರೋಗೆ ಒಂದ್ ಸ್ಟೇಜ್ಗೆ ನಗು ಬಂದ್ಬಿಡ್ತು. ಇಲ್ಲಿ ನೋಡಿ ನೀವ್ ಏನ್ ಮಾಡ್ತಿರೋ ಮಾಡ್ಕೊಳ್ಳಿ ಅಂತ ಅವಳಿಂದ ಹೋಗ್ಬೇಕಾದ್ರೆ ಅವ್ರ ಅಜ್ಜಿ ಬಂದು ನಮ್ ಹೀರೋಯಿನ್ ಕೈನ ಹಿಡ್ಕೊಂಡಿರೋದು. ಬಟ್ ನಮ್ ಹೀರೋಯಿನ್ ಏನ್ ಅನ್ಕೊಂತಾಳೆ, ನಮ್ ಹೀರೋನೇ ಬಂದು ಕೈ ಹಿಡ್ಕೊಂಡಿರೋದು ಅಂತ. ಇಲ್ಲಿ ನೋಡಿ ನೀವ್ ಎಷ್ಟೇ ನನ್ಗೆ ಹೇಳಿದ್ರೆ ಕೂಡ ನಾನ್ ಬಂದು ಕಾರ್ ಹತ್ತಲ್ಲ, ನಾನ್ ಬಂದು ನನ್ ಸ್ಟೋರಿಗೆ ನಿಮ್ಮನ್ನ ಹೀರೋ ಹಾಕೊಳ್ಳಲ್ಲ ಅಂತಾನೆ ವಾದಿಸ್ತಾ ಇರ್ತಾಳೆ. ಆಮೇಲೆ ಅವ್ರ ಅಜ್ಜಿ ಕೇಳ್ತಾರೆ, ಏನೇ ಆಯ್ತು, ಏನಕ್ಕೆ ಈ ತರ ಎಲ್ಲ ಮಾತಾಡ್ತಾ ಇದೀಯಾ ಅಂತ. ಅಜ್ಜಿ ನೀವ್ ಯಾವಾಗ ಬಂದ್ರಿ, ಇಲ್ಲಿ ಯಾವ್ದೋ ರೆಸ್ಟೋರೆಂಟ್ ಓನರ್ ಕರ್ಕೊಂಡ್ ಬಂದು ಬಿಡ್ತಾರೆ ಅಂತ ಹೇಳಿದ್ರು, ಬಟ್ ನೀವ್ ಬಂದಿದ್ದೀರಾ ಅಂದಾಗ ಅವಾಗ ಹೀರೋ ಹೇಳ್ತಾನೆ, ನಮ್ಮ ಅಪ್ಪದೇ ಆ ರೆಸ್ಟೋರೆಂಟ್, ನಿಮ್ ಅಜ್ಜಿ ಬಂದಿದ್ದು ನಮ್ಮಪ್ಪ ಅವ್ರ ರೆಸ್ಟೋರೆಂಟ್ ಗೆ, ನಾನೇ ಕರ್ಕೊಂಡ್ ಬಂದು ಡ್ರಾಪ್ ಮಾಡಿದ್ದು ಅಂತ ಹೇಳ್ತಾರೆ. ಇವಳಿಗೆ ಇವಾಗ ದೊಡ್ಡದಾಗಿ ಬಲ್ಬ್ ಸಿಗ್ದಂಗ ಆಗೋಯ್ತು. ಐ ಆಮ್ ರಿಯಲಿ ಸಾರಿ, ನಾನು ತಪ್ಪಾಗಿ ತಿಳ್ಕೊಂಡ್ಬಿಟ್ಟೆ ಅಂದಾಗ, ನನಗೆ ಅದೇ ನೋಸ್ದಲ್ವಲ್ಲ ಅನ್ನೋ ತರ ಹೇಳ್ತಾನೆ. ಸ್ವಲ್ಪ ತಲೆ ಅವ್ರ ಅಮ್ಮ ಕೂಡ ಜಾಗಕ್ಕೆ ಬಂದ್ಬಿಟ್ರು. ತುಂಬಾ ಥ್ಯಾಂಕ್ಸ್ ಅಪ್ಪ, ನೀವೇನ ಕರ್ಕೊಂಡ್ ಬರಕ್ ಹೋದ್ರಿ, ನಾನೇ ಬಂದು ಕರ್ಕೊಂತಾ ಇದ್ನಲ್ವಾ ಅಂದಾಗ ಹೀರೋ ಪರವಾಗಿಲ್ಲ ಆಂಟಿ, ಅದೆಲ್ಲ ಏನು ತೊಂದ್ರೆ ಇಲ್ಲ ಅಂತ ಹೇಳ್ತಾನೆ. ಸರಿಪಾ ಇಷ್ಟು ದೂರವರೆಗೂ ಬಂದಿದ್ದೀರಾ, ಬನ್ನಿ ಮೇಲೆ ಬಂದ್ ಒಂದ್ ಸ್ವಲ್ಪ ಊಟ ಮಾಡ್ಕೊಂಡು ಹೋಗಿ ಅಂದಾಗ ಅವನು ಬೇಡ ನಾನು ಹೋಗ್ತೀನಿ ಅಂತ ಹೇಳ್ತಾನೆ. ಅದ್ರಲ್ಲಿ ಬೇರೆ ಅಜ್ಜಿ ನನ್ಗೆ ಅರ್ಜೆಂಟ್ ಆಗಿ ಟಾಯ್ಲೆಟ್ ಬರ್ತಾ ಇದ್ರೆ ನಾನು ಟಾಯ್ಲೆಟ್ಗೆ ಹೋಗ್ಬೇಕು ಅಂದಾಗ ಹೀರೋನರಮ್ಮ, ಅಮ್ಮ ನೀನ್ ಬಾ ಹೋಗೋಣ, ಇಲ್ಲೋಡೆ ಅವ್ರ ಪಾಪ ಅರ್ಜೆಂಟ್ ಹೋಗ್ಬೇಕು ಅಂತ ಇದಾರೆ, ಹಂಗೆ ಕಳ್ಸ್ಕೊಡ್ಬೇಡ, ಅಜ್ಜಿನ ಮನೆವರೆಗೂ ಕರ್ಕೊಂಡ್ ಬಂದು ಬಿಟ್ಟಿದ್ದಾರೆ, ಅಲ್ಲೆಲ್ಲಾದ್ರೂ ಕಾಫಿ ಗಿಫಿ ಕೊಡಿಸ್ಬಿಟ್ಟು ಒಳ್ಳೆ ರೀತಿಯಲ್ಲಿ ಮಾತಾಡ್ಬಿಟ್ಟು ಕಳ್ಸ್ಕೊಡು ಅಂತ ಹೇಳಿದಾಗ ಹೀರೋಯಿನ್ ಕೂಡ ಹೋಗ್ಬಿಟ್ಟು ಐ ಆಮ್ ರಿಯಲಿ ಸಾರಿ ಅಂತ ಹೇಳಿದಾಗ ಅವನಂತಾನೆ, ಬರೀ ಸಾರಿ ಮಾತ್ರನಾ, ಹಂಗಂದ್ರೆ ನನ್ಗೆ ಕಾಫಿ ಏನು ಕೊಡ್ಸಲ್ವಾ ಅಂದಾಗ ಒಂದು ರೆಸ್ಟೋರೆಂಟ್ ಗೆ ಕರ್ಕೊಂಡು ಹೋಗಿ ಕೂರ್ಸ್ಕೊಂಡು ಕಾಫಿ ಕುಡಿಯುವಾಗ ಹೀರೋ ಹೇಳ್ತಾನೆ, ಫಸ್ಟ್ ಈ ತರ ಹೊರಗಡೆ ಬಂದಿದೀವಿ, ಈ ತರ ಒಂದು ರೆಸ್ಟೋರೆಂಟ್ ಗೆ ಕರ್ಕೊಂಡ್ ಬರ್ತೀರಾ ಅಂದಾಗ ಇಲ್ಲಿ ಆಲ್ರೆಡಿ ತುಂಬಾ ಲೇಟ್ ಆಗಿರೋದ್ರಿಂದ ಎಲ್ಲ ಶಾಪ್ಸ್ ಕ್ಲೋಸ್ ಆಗಿದೆ, ಇದನ್ನ ಬಿಟ್ರೆ ನನಗೆ ಬೇರೆ ಜಾಗ ಇಲ್ಲ ಅಂದಾಗ ಹೀರೋ ಅಂತಾನೆ, ಇಲ್ಲ ನಾನೊಂದು ಸೆಲೆಬ್ರಿಟಿ, ನಾವಿಬ್ರು ಈ ತರ ಜೊತೆಗಿರೋದನ್ನ ನೋಡಿದ್ರೆ ನಾಳೆ ದಿನ ನ್ಯೂಸ್ ಅಲ್ಲೆಲ್ಲ ತಪ್ಪಾಗಿ ಬರುತ್ತೆ, ಅದು ನಿನ್ಗೆ ಪ್ರಾಬ್ಲಮ್ ಆಗೋದು, ಟ್ರಾಲ್ ಮಾಡೋದಂದ್ರೆ ಕಡಿಮೆಯಾಗಿ ಟ್ರಾಲ್ ಮಾಡೋದಿಲ್ಲ, ನಾವ್ ಅದ್ರಲ್ಲೇ ಅದ್ರ ಡಿಪ್ರೆಷನ್ ಗೊಟ್ಟೋಗ್ತೀವಿ, ಆ ತರ ಎಲ್ಲ ಮಾಡ್ತಾರೆ ಅಂದಾಗ ಇವಳು ಅಂತಾಳೆ, ನನ್ಗೆ ಏನು ಪ್ರಾಬ್ಲಮ್ ಇಲ್ಲ, ಇನ್ನು ಹೇಳ್ಬೇಕಂದ್ರೆ ಸುತ್ತಮುತ್ತ ಯಾರು ಇಲ್ಲ, ಅದರಿಂದ ಏನು ತೊಂದ್ರೆ ಇಲ್ಲ ಅಂದಾಗ ಹೀರೋ ಅಂತಾನೆ, ಇಲ್ಲ ನಾನ್ ತುಂಬಾನೇ ಹ್ಯಾಂಡ್ಸಮ್ ಆಗಿದ್ದೀನಿ ಹಂಗೆ ಹಿಂಗೆ ಅಂತ ಮತ್ತೆ ಅವ್ನ ಕತೆ ಪುರಾಣನ ಸ್ಟಾರ್ಟ್ ಮಾಡ್ಬಿಟ್ಟ. ಅವನದೆಲ್ಲ ಒಂದು ಆಡ್ ಪೋಸ್ಟರ್ ನ ಹಾಕಿರ್ತಾರೆ, ಯಂಗ್ ಫಾರ್ ಎವರ್ ಅಂತಾರೋ ಏನೋ ಅದ್ರಲ್ಲಿ ಇರುತ್ತೆ, ನೋಡ್ದ ನಾನು ಎಷ್ಟು ಯಂಗ್ ಅಂತೆಲ್ಲ ಹೇಳಿ ತೋರಿಸ್ತಾ ಇರ್ತಾನೆ. ಇವ್ನು ಹೇಳೋದೇನಕ್ಕಂತಂದ್ರೆ ಆ ಪ್ರಾಜೆಕ್ಟ್ ಗೆ ಇವಳು ಓಕೆ ಹೇಳ್ಬೇಕು ಅನ್ನೋದಕ್ಕೋಸ್ಕರ. ಬಟ್ ನಮ್ ಹೀರೋಯಿನ್ ಯಾವ್ದೇ ಕಾರಣಕ್ಕೂ ಒಪ್ಕೊಳ್ಳೋ ತರ ಇಲ್ಲ. ಅದೇ ಟೈಮಲ್ಲಿ ಆ ಜಾಗಕ್ಕೆ ಇಬ್ರು ಹುಡುಗಿರ್ ಬಂದು ನಿಂತ್ಕೊಂಡು ನಮ್ ಹೀರೋ ಕಡೆನೆ ನೋಡಿ ಮಾತಾಡ್ತಾ ಇರ್ತಾರ. ಸೊ ಹೀರೋಗೆ ಏನ್ ಅನ್ಸುತ್ತೆ, ನನ್ನ ಕಂಡಿಡಿದ್ಬಿಟ್ರು, ನಾನೊಂದು ಸೆಲೆಬ್ರಿಟಿ ಅಂತ ಕಂಡಿಡಿದ್ಬಿಟ್ರು, ನನ್ನ ಸೆಲ್ಫಿ ತಗೊಳ್ಳೋದಕ್ಕೋಸ್ಕರನೇ ಅವರು ವೇಟ್ ಮಾಡ್ತಾ ಇರೋದು, ಈಗ ನಾವಿಬ್ರು ಇತರ ಜೊತೆಗಿರೋದ್ರಿಂದ ಅವರು ತಪ್ಪಾಗಿ ತಿಳ್ಕೊಂತಾರೆ, ನೀನು ಸೈಲೆಂಟ್ ಆಗಿ ಒಂದು ರಿಪೋರ್ಟರ್ ತರ ಆಕ್ಟ್ ಮಾಡೋಣ, ಕೆಲವೊಂದು ಕ್ವೆಶನ್ಸ್ ಎಲ್ಲ ಕೇಳು ಅಂತ ಇವ್ರು ನಮ್ ಹೀರೋಯಿನ್ಗೆ ಐಡಿಯಾ ಕೊಡ್ತಾ ಇದ್ರೆ ನಮ್ ಹೀರೋನೇ ವಾಂಟೆಡ್ ಆಗ ಹುಡುಗಿರ್ನ ಕರೆದ್ಬಿಟ್ಟು, ಏನಮ್ಮ ಸೆಲ್ಫಿ ಏನಾದ್ರು ಬೇಕಾಗಿತ್ತ, ಆಟೋಗ್ರಾಫ್ ಬೇಕಾಗಿತ್ತ ಅಂದಾಗ ಅವಳು ಏನು ಸೆಲ್ಫಿ ಆಟೋಗ್ರಾಫ್ ಏನ್ ಹೇಳ್ತಾ ಇದೀರ ಅಂತ ಅವ್ಳ ಕಣ್ಣಲ್ಲೇ ತೋರಿಸ್ತಾ, ನೋಡು ನನ್ನ ಪೋಸ್ಟರ್ ಅಲ್ಲಿ ಇದೆ ಅಂತ. ಹುಡುಗಿ ಹೇಳ್ತಾಳೆ, ಏನಿಲ್ಲ ಅಂಕಲ್, ನೀವು ಸ್ವಲ್ಪ ನನ್ಗೆ ಸಿಗರೇಟ್ಸ್ ನ ತಂದ್ಕೊಡ್ತೀರಾ ಅಂತ ಕಾಸು ಕೊಟ್ಟಾಗ ದೊಡ್ಡ ಬಲ್ಬ್ ನಮ್ ಹೀರೋಗೆ, ನಮ್ ಹೀರೋಯಿನ್ಗ ಸಖತ್ ನಗು ಬಂದ್ಬಿಡ್ತು. ಹೀರೋ ಅಂತಾನೆ, ಸ್ಕೂಲ್ಗೆ ಹೋಗೋ ವಯಸ್ಸಲ್ಲಿ ಸಿಗರೇಟ್ ಏನಕ್ ನಿಮ್ಗೆ, ನಾನ್ ಯಾರಂತ ನಿಜವಾಗ್ಲೂ ನಿಮ್ಗೆ ಗೊತ್ತಿಲ್ವಾ ಅಂದಾಗ, ಇಲ್ಲ ನೀವ್ ಯಾರಂತ ನಮ್ಗೆ ಗೊತ್ತಾಗಿಲ್ಲ, ಓ ಇದ್ರಲ್ಲಿ ಚೇಂಜ್ ಮಿಕ್ಕತ್ತೆ, ಚೇಂಜ್ ಬಗ್ಗೆ ನೀವು ಕೇಳ್ತಾ ಇದ್ದೀರಾ, ಪರವಾಗಿಲ್ಲ ಚೇಂಜ್ ಅಲ್ಲಿ ನೀವು ಕಾಫಿ ಕೂಡ ತಗೊಂಡ್ ಕುಡೀರಿ, ನಮ್ಗೆ ಸಿಗರೇಟ್ ತಂದ್ಕೊಟ್ಬಿಡಿ ಅಂದಾಗ ಹೀರೋಗೆ ಟೆನ್ಷನ್ ಆಗೋಯ್ತು. ಸ್ಕೂಲ್ಗೆ ಹೋಗೋ ವಯಸ್ಸಲ್ಲಿ ಏನಿವೆಲ್ಲ ಸ್ಮೋಕ್ ಮಾಡ್ಕೊಂಡು ಹೋಗ್ರಿ ಇಲ್ಲಿಂದ ಅಂತ ಬೈದ್ ಕಳಿಸಿದಾಗ, ನೀನು ಸರಿಯಾದ ಬೂಮರ್ ಅಂಕಲ್ ಅಂತ ಹೇಳಿ ನಮ್ ಹೀರೋಗೆ ಗೆಲ್ಲಿ ಮಾಡ್ಬಿಟ್ಟು ಹೋದ್ರೆ ನಮ್ ಹೀರೋಯಿನ್ ಬಿದ್ದು ನಗ್ತಾ ಇರ್ತಾಳೆ. ನಮ್ ಹೀರೋಯಿನ್ ನಗೋದನ್ನ ನೋಡಿದ್ರೆ ಹೀರೋಗೆ ತುಂಬಾ ಸಂತೋಷ. ಆ ಪಡಿ ನಾನು ಮೀಟ್ ಮಾಡಿದಾಗಿಂದ ಇದೇ ಫಸ್ಟ್ ಟೈಮ್ ನೀನ್ ನಗೋದನ್ನ ನೋಡ್ತಾ ಇರೋದು ಅಂತ ಹೇಳ್ತಾನೆ. ಇನ್ನೇನು ಅಲ್ಲಿಂದ ಸ್ಟ್ರೇಟ್ ಆಗಿ ಅವ್ರ ಕಾರ್ ಹತ್ರ ಬಂದ್ಬಿಟ್ರು. ಆಗ ಹೀರೋ ಹೇಳ್ತಾನೆ, ನಮ್ಮಪ್ಪ ಹೇಳಿದ್ರು ಇದಕ್ಕೂ ಮುಂಚೆ ನಾವು ನೇಬರ್ಸ್ ಆಗಿದ್ವಿ ಅಂತ, ಬಟ್
ಬಟ್ ನನ್ಗೆ ಜ್ಞಾಪಕನೇ ಇಲ್ಲ. ವಿಧಿ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ನಾವ್ ಎದುರು ಬದ್ರು ಇದ್ರೆ ಕೂಡ ನಾವ್ ಒಬ್ರಿಗೊಬ್ರು ನೋಡ್ಕೊಂಡಿಲ್ಲ ಅಂತ ಕಾಣಿಸುತ್ತೆ. ನೀವೇನಾದ್ರೂ ನನ್ನ ನೋಡಿದ್ರ ಅಂದಾಗ ಹೀರೋಯಿನ್ ಇಲ್ಲ ನಾನು ಯಾವಾಗೂ ನಿಮ್ಮನ್ನ ನೋಡಿಲ್ಲ. ಮತ್ತೆ ಫಾರ್ ಕೈಂಡ್ ಇನ್ಫಾರ್ಮೇಶನ್ ಇದು ವಿಧಿ ಅಲ್ಲ, ಜಸ್ಟ್ ಒಂದು ಕೋಇನ್ಸಿಡೆನ್ಸ್ ಅಷ್ಟೇ ಅಂತ ಹೇಳ್ತಾಳೆ. ಬಟ್ ಹೀರೋ ಹೇಳ್ತಾನೆ ಇಲ್ಲ ನಾನು ನಿಮ್ಮನ್ನ ಫಸ್ಟ್ ನೋಡಿದಾಗ ನಿಮ್ಮನ್ನ ಎಲ್ಲೋ ನೋಡಿರೋತ್ರ ಒಂದು ಫೀಲ್ ಬಂತು. ಮೋಸ್ಟ್ಲಿ ನಾವು ಈ ತರ ನೇಬರ್ಸ್ ಆಗಿರೋದ್ರಿಂದಾನೇ ಆತರ ಅನ್ನಿಸ್ತೇನೋ ಅಂದಾಗ ಹೀರೋಯಿನ್ ಹೇಳ್ತಾಳೆ ನೋಡಿ ಅದೇನಾದ್ರೂ ಆಗಿರ್ಬೋದು, ಬಟ್ ನಾನು ಲಾಸ್ಟ್ ನಲ್ಲಿ ಫೈನಲ್ ಹೇಳ್ತಾ ಇದೀನಿ, ನೀವು ನನ್ ಸ್ಟೋರಿಯಲ್ಲಿ ಆಕ್ಟ್ ಮಾಡೋದು ನನ್ಗೆ ಇಷ್ಟ ಇಲ್ಲ. ನಾನು ಇದನ್ನ ಹೇಳಿದ್ಮೇಲೆ ಕೂಡ ನಮ್ ಬಾಸ್ ಏನಾದ್ರು ಬಂದು ನಿಮ್ಮ ಹತ್ರ ಪ್ರಪೋಸಲ್ ನ ಇಟ್ಟಾಗ ದಯವಿಟ್ಟು ನೀವು ಅದನ್ನ ರಿಜೆಕ್ಟ್ ಮಾಡ್ಬಿಡಿ ಅಂದಾಗ ಹೀರೋ ಹೇಳ್ತಾನೆ ನಾನು ನಿಮ್ ಮಾತನ್ನ ಕೂಡ ಮೀರಿ ನಾನು ಅದನ್ನ ಆಕ್ಸೆಪ್ಟ್ ಮಾಡ್ಕೊಂಡ್ರೆ ನೀವೇನ್ ಮಾಡ್ತೀರಾ ಅಂದಾಗ ನನಗೆ ಗೊತ್ತಿರೋಂಗೆ ನಾನ್ ತಲೆ ಬಗ್ಸೋ ಕೆಲಸ ನೀವು ಮಾಡಲ್ಲ ಅನ್ಕೊಂಡಿದೀನಿ ಅಂತ ಸ್ವಲ್ಪ ಮುಖ ಕೊಡೋ ತರನೇ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾಳ. ನಮ್ ಹೀರೋಯಿನ್ ಹೋದ್ಮೇಲೆ ನಮ್ ಹೀರೋಯಿನ್ ಜೊತೆ ಇಷ್ಟೊತ್ತು ಅವನು ಟೈಮ್ ಸ್ಪೆಂಡ್ ಮಾಡಿರ್ತಾನಲ್ಲ ಅದನ್ನೆಲ್ಲ ನೆನ್ಸ್ಕೊಂಡು ಸ್ವಲ್ಪ ಫೀಲ್ ಮಾಡ್ತಾನೆ. ಅವಳು ಹೋಗೋದನ್ನ ನೋಡ್ತಾ ಇದ್ದಾನೆ. ಅದೇ ಟೈಮ್ ಅಲ್ಲಿ ಇದಕ್ಕೂ ಮುಂಚೆ ನಮ್ ಹೀರೋ ಕೂಡ ನಮ್ ಹೀರೋಯಿನ್ಗೋಸ್ಕರ ಹತ್ರ ವೇಟ್ ಮಾಡಿರ್ತಾನಲ್ಲ ಒಂದು ಸೀನ್ ಅಲ್ಲಿ, ಅದು ಅವ್ನಿಗೆ ನೆನಪು ಬರುತ್ತೆ. ಇದು ಮಾತ್ರ ಅಲ್ಲ, ಕೆಲವೊಂದು ವಿಷಯಗಳು ಇವನಿಗೆ ನೆನಪು ಬರ್ತಾ ಇದೆ ಹೀರೋಯಿನ್ ಜೊತೆ ಇದ್ದಿರೋ ನೆನಪುಗಳು, ಬಟ್ ಅದು ಹೀರೋಯಿನ್ ಅಂತ ಇವನಿಗೆ ಗೊತ್ತಾಗ್ತಾ ಇಲ್ಲ. ಈಗ ಇವಳು ಮನೆಗ್ ಬಂದಿದ ತಕ್ಷಣ ಅವರಮ್ಮ ಅಂತಾರೆ ಏನೇ ಎಲ್ಲಿ ಅವ್ರು ಬರ್ಲಿಲ್ವಾ ನಿಮ್ ಜೊತೆಗೆ, ಅವ್ರ ನಂಗೆ ಕಳಿಸ್ಬಿಟ್ಟ ಏನು ಮಾತಾಡಿಲ್ವಾ ಸರಿಯಾಗಿ ಅಂದಾಗ ಇಲ್ಲ ಅಮ್ಮ ಕರ್ದೆ ಅವ್ರಿಗೇನೋ ಕೆಲಸ ಅಂತ ಹೊರಟೋದ್ರು ಅಂದಾಗ ಇವ್ರಮ್ಮ ಅಂತಾರೆ ರೆಸ್ಟೋರೆಂಟ್ ಓನರ್ ಅಂತ ಹೇಳ್ಬಿಟ್ಟು ಕಾಲ್ ಮಾಡಿದ್ರು ಕಣೆ, ಬಟ್ ಈ ಹುಡುಗನ ನೋಡಿದ್ರೆ ಫೋನ್ ಅಲ್ಲಿ ಬಂದಿರೋ ವಾಯ್ಸ್ ತರ ಇಲ್ವೇ ಅಂದಾಗ ಮೋಸ್ಟ್ಲಿ ರೆಸ್ಟೋರೆಂಟ್ ಕೆಲಸ ಮಾಡೋ ಹುಡುಗ ಅಂತ ಕಾಣುತ್ತೆ ಅಂತ ಇವಳು ಪಾಡಿಗಳು ಅಂದಾಗ ಅವ್ರಮ್ಮ ಅಂತಾರೆ ಹೇ ಅವ್ನ ಹೈಟು ಅವ್ನ ಪರ್ಸನಾಲಿಟಿ ಅವ್ನ ಕಾರು ಮತ್ತೆ ಅವ್ನ ಅವತಾರ ಎಲ್ಲ ನೋಡಿದ್ರೆ ಹಂಗ ಇದಾರೆ. ಅವನನ್ನ ನಾನು ಯಾವ್ದೊಂದು ಡ್ರಾಮಾನಲ್ಲಿ ನೋಡಿದ್ದೇನೆ ಕಣೆ, ಅವನು ಸುಂಜೆ ತಾನೆ ಅಂದಾಗ ಇವಳು ಅಂತಾಳೆ ಸುಂಜೆನ ಚಾನ್ಸೇ ಇಲ್ಲ, ಅವ್ನಿಗೆ ಇವ್ನಿಗೆ ಎಷ್ಟೊಂದು ಹೋಲಿಕೆ ಅಂದಾಗ ಅವ್ರ ಅಮ್ಮ ಅಂತಾರೆ ನೀನ್ ಬಾಯ್ ಮುಚ್ಕೊಂಡಿರೋದು ಹೀರೋನೇ ನನ್ಗೆ ಚೆನ್ನಾಗಿ ಗೊತ್ತು ಅಂತ. ಅದಾದ್ಮೇಲೆ ನಮ್ ಹೀರೋಯಿನ್ ಬಂದು ಅವ್ರ ಅಜ್ಜಿ ಹತ್ರ ಹೇಳ್ತಾರೆ ಅಜ್ಜಿ ನೀವ್ ಎಲ್ಲಿ ಹೋಗಿದ್ರಿ ಇತ್ರ ಹೇಳ್ದೆ ಕೇಳ್ದೆ ಎಲ್ಲಾದ್ರೂ ಹೋಗ್ಬಿಡ್ತೀರಾ, ನೀವು ಎಲ್ಲಾದ್ರೂ ಹೋಗ್ಬೇಕಂದ್ರೆ ನಮ್ಮನ್ನ ಕೇಳಿ ನಾವ್ ಕರ್ಕೊಂಡು ಹೋಗ್ತೀವಿ. ಸರಿ ನಿಮ್ಗೆ ರೆಸ್ಟೋರೆಂಟ್ ಹೆಂಗ್ ಗೊತ್ತು, ಅಷ್ಟು ದೂರ ನೀವು ಬಸ್ ಹತ್ಕೊಂಡು ಹೆಂಗ್ ಹೋದ್ರಿ ಅಂತ ಕೇಳ್ತಾ ಇರ್ತಾಳೆ. ನೋಡಿ ನೀವ್ ಹೆಂಗೋ ನೀವ್ ಏನ್ ನೆನ್ಪ್ ಮಾಡ್ಕೊಂಡು ಹೇಳ್ತಿರೋ ಬಿಡ್ತಿರೋ ಅದೆಲ್ಲ ನನ್ಗೆ ಬೇಕಾಗಿಲ್ಲ, ಇನ್ಮೇಲೆ ಎಲ್ಲೂ ಹೋಗ್ಬೇಡಿ ಅಂತ ಹೇಳ್ತಾಳೆ. ಅವ್ರ ಅಜ್ಜಿ ಅಂತಾರೆ ನಾನ್ ನಿನ್ಗೆ ಒಳ್ಳೇದೇ ತಾನೆ ಮಾಡಿದ್ದು, ನೀನ್ ಅವ್ರನ್ನ ತುಂಬಾನೇ ಮಿಸ್ ಮಾಡ್ಕೊಂಡೆ ತಾನೆ, ನಾನ್ ಅದಕ್ಕೆ ಹಿಂಗ್ ಮಾಡಿದೆ ಅಂತ ಹೇಳ್ತಾರೆ. ಇದೆಲ್ಲ ಇವಳ ಪಾಸ್ಟ್ ಅಲ್ಲಿ ನಡೆದಿರೋ ವಿಷಯ, ಫ್ಯೂಚರ್ ಅಲ್ಲಿ ನಡೆದಿರೋ ವಿಷಯ, ಈ ಅಜ್ಜಿಗೆ ಹೆಂಗ್ ನೆನ್ಪಿದೆ ಅಂತ ಗೊತ್ತಿಲ್ಲ. ಇದನ್ನ ಕೇಳಿಸ್ಕೊಂಡು ಅವಳೆ ಲೈಟ್ ಆಗಿ ಶಾಕ್ ಆಗ್ತಾಳೆ. ರೂಮ್ಗೆ ಬಂದ್ಮೇಲೆ ಕೂಡ ನಮ್ ಹೀರೋ ಬಗ್ಗೆ ನೆನ್ಸ್ಕೊಂಡು ತುಂಬಾನೇ ಫೀಲ್ ಮಾಡ್ತಾಳೆ. ಇವಾಗ ಹಂಗೆ ನೆಕ್ಸ್ಟ್ ಡೇ ಬೆಳಗ್ಗೆ ನಮ್ ಹೀರೋಯಿನ್ ಅವ್ರ ಆಫೀಸ್ ಅಲ್ಲಿ ತೋರಿಸ್ತಾರೆ. ಆ ಮೇಡಮ್ ನಮ್ ಹೀರೋಯಿನ್ ನ ಎಗ್ಗ ಮುಗ್ಗ ಬೈತಾ ಇರ್ತಾರೆ. ನೀನ್ ಕೊಟ್ಟಿರೋ ಆ ಸ್ಟೋರಿಗೆ ಹೀರೋ ಒಪ್ಕೊಂಡಿದ್ದಾನೆ, ಇಷ್ಟು ದೊಡ್ಡ ಸ್ಟಾರ್ ನಮ್ ಸ್ಟೋರಿಗೆ ಒಪ್ಕೊಳ್ಳೋದು ನಮ್ ಜೊತೆ ವರ್ಕ್ ಮಾಡೋದಕ್ಕೆ ನಾವು ಕೊಟ್ಟಿಟ್ಟಿರ್ಬೇಕು ಕಣೆ, ಅಂತ ಹೀರೋನ ನೀನ್ ಬೇಡ ಅಂತ ಹೇಳದಂತೆ ನಾನ್ ಕೇಳ್ಪಟ್ಟೆ. ಅವತ್ತು ಆ ಹೋಟ್ಲಲ್ಲಿ ಕೂಡ ನೀನ್ ಹಂಗೆ ಮಾತಾಡ್ದೆ, ಏನು ಕಂಪ್ಲೀಟ್ ಆಗಿ ನನ್ನನ್ನ ನೆಲಸಮ ಮಾಡ್ಬಿಡ್ಬೇಕಂತ ಏನಾದ್ರು ಯೋಚನೆ ಮಾಡ್ತಾ ಇದೀಯ ಅಂದಾಗ ಇವಳು ಅಂತಾಳೆ ಇಲ್ಲಿ ನೋಡಿ ಅವ್ರು ನಮ್ ಪ್ರಾಜೆಕ್ಟ್ ಅಲ್ಲಿ ವರ್ಕ್ ಮಾಡೋದು ನನಗೆ ಇಷ್ಟ ಇಲ್ಲ ಅಂದಾಗ ಇವ್ರು ಅಂತಾರೆ ಇವಾಗ ಅವ್ರು ನಮ್ ಪ್ರಾಜೆಕ್ಟ್ ಅಲ್ಲಿ ವರ್ಕ್ ಮಾಡೇ ಮಾಡ್ತಾನೆ, ನೀನ್ ಕೆಲಸ ಮಾಡ್ಲೇಬೇಕು ಅಂದ್ರೆ ನೀನ್ ಕೈಲಿ ಏನ್ ಮಾಡಕ್ ಆಗುತ್ತೆ ಅಂತ ಕೇಳ್ತಾರೆ. ಇವಳು ಇನ್ನೇನ್ ಆನ್ಸರ್ ಮಾಡ್ತಾಳೆ, ಸೈಲೆಂಟ್ ಆಗ್ಬಿಟ್ಲು. ಆ ಮೇಡಮ್ ಇಲ್ಲಿ ನೋಡಮ್ಮ ನಾನ್ ಇವಾಗ ಹೇಳೋದನ್ನೇ ಹೇಳೋದು, ಹೀರೋ ನಮ್ ಪ್ರಾಜೆಕ್ಟ್ ಅಲ್ಲಿ ವರ್ಕ್ ಮಾಡ್ತಾನೆ, ಅವ್ನ ಜೊತೆ ಸೇರ್ಕೊಂಡು ನೀನ್ ವರ್ಕ್ ಮಾಡ್ಲೇಬೇಕು ಅನ್ನೋ ತರ ಹೇಳಿದಾಗ ಇವಳಿಗೆ ಸಖತ್ ಟೆನ್ಷನ್ ಆಗೋತಿ. ನೋಡಿ ನೀವ್ ಹೇಳ್ದಂಗಲ್ಲ ನನ್ ಕೈಲಿ ಕೇಳಕ್ ಆಗೋದಿಲ್ಲ, ನನ್ ಸ್ಟೋರಿಯಲ್ಲಿ ಅವ್ರು ಆಕ್ಟ್ ಮಾಡೋದು ನನ್ಗೆ ಇಷ್ಟ ಇಲ್ಲ, ಇವಾಗ ಏನು ನನ್ನ ಕೆಲಸ ಬಿಟ್ಟು ತೆಗಿತೀನಿ ಅಂತೀರಾ, ನಾನು ಅದಕ್ಕೂ ರೆಡಿ ಆಗಿದ್ದೀನಿ ಅಂತ ಹೇಳಿ ಅವಳ ಪಾಡುಗಳು ಐಡಿ ಕಾರ್ಡ್ ನ ಬಿಚ್ಚಿಟ್ಬಿಟ್ಟು ಬರ್ತಾ ಇರ್ತಾಳೆ. ಹೀರೋನ್ ಅವ್ರ ಫ್ರೆಂಡ್ ಗೆ ಟೆನ್ಷನ್ ಆಗೋಯ್ತು, ಏನೇ ಮಾಡ್ತಾ ಇದೀಯ ನೀನು, ಯಾಕೆ ಈ ತರ ಹೋಗ್ತಾ ಇದೆ ಅಂದಾಗ ಅವಳು ಅಂತೇಳಿ ಇದಕ್ಕೆಲ್ಲ ಕಾರಣ ನೀನೇ ಕಣೆ, ಪ್ರಾಜೆಕ್ಟ್ ನ ನೀನು ಮಿಸ್ ಮಾಡಿ ಸೆಂಡ್ ಮಾಡಿರೋದ್ರಿಂದ ನನ್ಗೆ ಇವಾಗ ಇಷ್ಟೊಂದು ಪ್ರಾಬ್ಲಮ್ ಅಂದಾಗ ಒಳ್ಳೆ ತಾನೆ ಕಣೆ, ಅಷ್ಟು ದೊಡ್ಡ ಸ್ಟಾರ್ ನಮ್ಮ ಒಂದು ಕಂಪನಿಗೆ ಒಪ್ಕೊಂಡಿದ್ದಾರೆ ಅಂತಂದ್ರೆ ಅದು ನಮ್ಗೆ ಹೆಮ್ಮೆನೇ ಅಲ್ವಾ ಅಂದಾಗ ಇವಳು ಅಂತಾಳೆ ಅದು ನನಗೆ ಹೆಮ್ಮೆ ಅಲ್ಲ ಕಣೆ, ಇಷ್ಟವಾಗಿರೋರನ್ನ ಅವಾಯ್ಡ್ ಮಾಡೋದು ಎಷ್ಟು ಕಷ್ಟ ಅಂತ ನಿನ್ಗೆ ಗೊತ್ತಾ ಅಂತ ಇವಳು ಪಾಪ ಮನ್ಸಲ್ಲಿ ಇರೋ ಫೀಲಿಂಗ್ ನ ಹೇಳ್ತಿದ್ರು. ಅವ್ರ ಫ್ರೆಂಡ್ಗೆ ಹೆಂಗ ಅರ್ಥ ಆಗುತ್ತೆ ಏನೇ ಹೇಳ್ತಾ ಇದೆ ಅಂದ್ರ ಏನಿಲ್ಲ ಬಿಡು ಅಂತ ಹೇಳಿ ಇವ್ಳು ಕೋಪ ಮಾಡ್ಕೊಂಡು ಅಲ್ಲಿಂದ ಹೊರಟೋದ್ಲು. ನಮ್ ಹೀರೋ ಮತ್ತೆ ಹೀರೋ ಅಸಿಸ್ಟೆಂಟ್ ಹೋಗ್ತಾ ಇರ್ಬೇಕಾದ್ರೂ ಯಾವ್ದೋ ಒಂದು ಆಡ್ ಶೂಟ್ ಗೆ ಹೋಗ್ತಾ ಇರ್ತಾರೆ. ಹಾಗೆ ಪ್ರಾಜೆಕ್ಟ್ ಗೆ ಆ ಕಂಪನಿ ಮೇಡಮ್ ಬಂದು ಹೇಳಿ ಕಳ್ಸಿದ್ದಾರೆ, ಒಂದು ಮೀಟಿಂಗ್ ಅರೇಂಜ್ ಮಾಡಿದಾರೆ ಅಂತೆ, ನಾವು ಇಲ್ಲಿ ಆಡ್ ಶೂಟ್ ಮುಗಿಸ್ಕೊಂಡು ಮೀಟಿಂಗ್ ಗೆ ಹೋಗ್ಬೇಕು. ಬಟ್ ಆ ಮೀಟಿಂಗ್ ಗೆ ಹೀರೋಯಿನ್ ಬರೋದಿಲ್ವಂತೆ, ಹೀರೋಯಿನ್ ಬದಲು ಬೇರೆ ಯಾರೋ ಬರ್ತಿದ್ದಾರೆ ಅಂದಾಗ ಹೀರೋಗೆ ಶಾಕ್ ಆಗುತ್ತೆ, ಇನ್ನು ಬೇರೆಯವ್ರು ಯಾರೋ ಬರ್ತಿದಾರ, ಇದು ಅವಳ ಪ್ರಾಜೆಕ್ಟ್, ಇದು ಅವಳ ಸ್ಟೋರಿ, ಅವಳೇ ಇಲ್ದೆ ಬೇರೆಯವ್ರ ಏನಕ್ಕೆ ಬರ್ತಾರೆ ಅಂದಾಗ ಇಲ್ಲ ಅವಳಿಗೆ ಸ್ಟೋರಿ ಇಷ್ಟ ಇಲ್ಲ, ನೀವ್ ವರ್ಕ್ ಮಾಡೋದು ಇಷ್ಟ ಇಲ್ಲ ಅಂತ ಹೇಳಿ ಬಿಟ್ಟೊಟ್ಟೋದ್ಲು ಅಂದಾಗ ಹೀರೋ ಒಂಥರ ತುಂಬಾನೇ ಫೀಲ್ ಮಾಡ್ತಾನೆ. ಜೊತೆಗೆ ಈ ಸ್ಟೋರಿ ಇಷ್ಟೊಂದು ಚೆನ್ನಾಗಿದೆ ಅಂತ ಹೇಳಿ ಸ್ಟೋರಿನ ಕೂಡ ಹೇಳಿ ತೋರಿಸ್ತಾನೆ ಅಸಿಸ್ಟೆಂಟ್ ಹತ್ರ. ಇದರಲ್ಲಿ ದೊಡ್ಡದಾಗೇನು ವಿಷಯ ಅಲ್ವಲ್ಲ, ನಾರ್ಮಲ್ ಸ್ಟೋರಿ ತರನೇ ಇದೆ ಅಂತ ಹೇಳ್ತಾನೆ. ಇಲ್ಲಿ ನಮ್ ಹೀರೋಯಿನ್ ಅವ್ರ ಫ್ರೆಂಡ್ ಸಿಸ್ಟಮ್ ಹತ್ರ ಕೂತಿರ್ಬೇಕಾದ್ರೆ ಇರೋ ಮ್ಯಾನೇಜರ್ ಒಬ್ರು ಬಂದು ಮಾತಾಡ್ತಾ ಇರ್ತಾರೆ. ನಮ್ ಹೀರೋಯಿನ್ ಬಗ್ಗೆನೇ ಮಾತಾಡ್ತಾ ಇರೋದು, ಡಿಸ್ಕಸ್ ಮಾಡ್ತಾ ಇರೋದು. ಆ ಟೈಮ್ ಅಲ್ಲಿ ಹೀರೋಯಿನ್ ಅವರ ಅಣ್ಣ ಬಂದು ಲಾಟರಿ ಟಿಕೆಟ್ ನ ಇಟ್ಕೊಂಡಿರ್ತಾರೆ, ಅದು ಇವಳ ಕೈಗೆ ಸಿಕ್ಕಿರತ್ತೆ. ಇವ್ರನ್ನ ಇಷ್ಟೊತ್ತಿ ಲಾಟರಿ ತಗೊಂಡ್ಬೇಡ ಅಂದ್ರು ತಗೊಂತಾರೆ ಅಂತ ಬೈದು ಅದನ್ನ ಇಟ್ಕೊಂಡಿರ್ತಾಳೆ. ಸುಮ್ನೆ ಚೆಕ್ ಮಾಡೋಣ ಅಂತ ಚೆಕ್ ಮಾಡಿದ್ರೆ ಅದಕ್ಕೆ 1 ಕೋಟಿ ಬಂದಿರತ್ತೆ. ಇವಳಿಗೆ ಸಖತ್ ಶಾಕ್ ಆಗೋಯ್ತು. ಪಕ್ಕದಲ್ಲಿ ಒಂದು ಕಾಫಿ ಇಟ್ಕೊಂಡಿದ್ರೆ ಅದನ್ನ ಕೂಡ ತಳ್ಬಿಟ್ಲು. ಇಲ್ಲ ಇದು ನಿಜ ಅಲ್ಲ, ಇವ್ರು ಇನ್ನೊಂದ್ಸತಿ ನೋಡೋಣ ಅಂತ ಎದ್ ನಿಂತ್ಕೊಂಡು ಕಣ್ಮುಚ್ಕೊಂಡು ನೋಡಿದ್ರೆ ನಿಜವಾಗ್ಲೂ 1 ಕೋಟಿ ಬಿದ್ದಿರತ್ತೆ. ಸಖತ್ ಖುಷಿಯಾಗಿ ಜ್ಞಾನ ತಪ್ಪಿನ ಕೆಳಗಡೆ ಬಿದ್ಬಿಟ್ಲು. ನಮ್ ಹೀರೋನ ಮೀಟ್ ಮಾಡೋದಕ್ಕೋಸ್ಕರ ಒಂದು ಥೀಮ್ ಪಾರ್ಕ್ ಗೆ ಹೋಗಿದ್ಲಲ್ಲ, ಒಂದು ಅಮ್ಯೂಸ್ಮೆಂಟ್ ಪಾರ್ಕ್ ಗೆ, ಇವಾಗ ಜಾಗದಲ್ಲಿ ಹೋಗಿ ಕುತ್ಕೊಂಡಿರ್ತಾಳೆ. ನಮ್ ಹೀರೋ ಜೊತೆ ಕಳ್ದಿರೋ ವಿಷಯಗಳನ್ನೆಲ್ಲ ನೆನ್ಸ್ಕೊಂಡು ಸ್ವಲ್ಪ ಫೀಲ್ ಮಾಡ್ತಿದ್ದಾಳೆ ಅಂತಾನೆ ಹೇಳ್ಬೇಕು. ಅವ್ರಿಬ್ರು ಒಂದು ಜೈಂಟ್ ವಿಲ್ ಅಲ್ಲಿ ಹೋಗಿರ್ತಾಳಲ್ಲ, ಆತರ ಇವಾಗ ಅವಳು ಕೂಡ ಜೈಂಟ್ ವಿಲ್ ಹತ್ರ ಹೋಗ್ತಾ ಇರ್ತಾಳೆ. ಇಲ್ಲಿ ಟ್ವಿಸ್ಟ್ ಆದ ವಿಷಯ ಏನಂದ್ರೆ ನಮ್ ಹೀರೋ ಅವ್ರು ಕೂಡ ಅದೇ ಜಾಗಕ್ಕೆ ಆಡ್ ಶೂಟ್ ಗೋಸ್ಕರ ಬಂದಿರ್ತಾರೆ. ಬಟ್ ಈ ಶೂಟ್ ಗೋಸ್ಕರ ಬರ್ಬೇಕಾಗಿರೋ ಹೀರೋಯಿನ್ ಬಂದಿಲ್ವಂತೆ, ಸೊ ಶೂಟಿಂಗ್ ಕ್ಯಾನ್ಸಲ್ ಆಗಿದೆ, ಬನ್ನಿ ಹೋಗೋಣ ಅಂತ ಕರೀತಾ ಇರ್ತಾರೆ. ನಮ್ ಹೀರೋನ ಜೈಂಟ್ ವಿಲ್ ಹತ್ರ ಹೋಗೋದನ್ನ ಇವನು ಗಮನಿಸ್ಬಿಟ್ಟ. ಇದೇ ಟೈಮ್ ಅಲ್ಲಿ ಪೊಲೀಸ್ ಸ್ಟೇಷನ್ ಅಲ್ಲಿ ತೋರಿಸ್ತಾರೆ. ಆಕ್ಚುಲಿ ಕಿಡ್ನಾಪರ್ ಹತ್ರ ಇಂದ ಹುಡುಗಿನ ಕಾಪಾಡ್ಬಿಟ್ಟಿರ್ತಾರೆ. ಆ ಹುಡುಗಿ ಬೈದಲ್ಲಿ ಕಾಪಾಡಿ ಅಂತ ಕಿರ್ಚಿದ್ದಕ್ಕೆ ಹೆಂಗ ಅವಳನ್ನ ಸೇಫ್ ಆಗಿ ಕರ್ಕೊಂಡ್ ಬಂದ್ಬಿಟ್ರು. ಅವಾಗ
ಟೀಮ್ ಬಂದು ಇನ್ವೆಸ್ಟಿಗೇಟ್ ಮಾಡಿರ್ತಾನೆ. ಹುಡುಗಿ ಹತ್ರ ಕೆಲವೊಂದು ಇನ್ಫಾರ್ಮೇಶನ್ಸ್ ಅವನ ಐಡೆಂಟಿಟಿನೆಲ್ಲ ಕೇಳಿರ್ತಾರೆ. ಈಗ ಅದನ್ನ ಸಿಸ್ಟಮ್ ಅಲ್ಲಿ ಹಾಕಿ ಮ್ಯಾಚ್ ಮಾಡಿ ಸಿಸಿಟಿವಿ ಫುಟೇಜ್ ನೆಲ್ಲ ನೋಡಿ ಅವನನ್ನ ಕಂಡಿಡಿದ್ ಬಿಟ್ರು. ಅಂದ್ರೆ ಅವ್ನು ಎಲ್ಲಿರ್ತಾನೆ ಅಂತ ಕಂಡಿಡಿದ್ ಬಿಟ್ರು. ಇಲ್ಲಿ ನಮ್ ಹೀರೋಯಿನ್ ಜೈಂಟ್ ವಿಲ್ ಕೂತಿರ್ಬೇಕಾದ್ರೆ ಅವನು ಬಂದ್ ಕುತ್ಕೊಂತಾನೆ. ನನ್ನ ಫಾಲೋ ಮಾಡ್ತಾ ಇದ್ದೀರಾ ಅಂದಾಗ ಅವನಂತಾನೆ ನಾನೇ ನಿಮ್ನ ಫಾಲೋ ಮಾಡ್ಲಿ, ನೀವು ಕೊಟ್ಟಿರೋ ಸ್ಟೋರಿನಲ್ಲಿ ಈ ಜೈಂಟ್ ವಿಲ್ ಸೀನ್ ಬರುತ್ತಲ್ಲ ನನ್ಗೆ ಅದ್ ನೆನಪು ಬಂತು, ಹಂಗೆ ನೀವು ಬರೋದನ್ನು ನೋಡಿ ಬಂದು ಕುತ್ಕೊಂಡೆ ಅಂದಾಗ ಇವಳು ಅಂತಾಳೆ ನೋಡಿ ಈ ತರ ಫಾಲೋ ಮಾಡ್ಕೊಂಡು ಬರೋದ್ರಿಂದ ಆ ಪ್ರಾಜೆಕ್ಟ್ ಗೆ ನಾನು ಓಕೆ ಹೇಳಲ್ಲ ಅಂದಾಗ ಹೀರೋ ಅಂತಾನೆ ಯೂಶುವಲ್ ಆಗಿ ಇವಾಗ ನಾವು ಕೆಳಗಡೆ ಇದ್ದಿದ್ರೆ ನಾನು ನೋಡಿ ಭಯ ಪಟ್ಕೊಂಡು ಓಡೋಗ್ಬಿಡ್ತಾ ಇದ್ರಲ್ವಾ, ಬಟ್ ಇದರಿಂದ ನಿಮ್ ಕೇಳಿ ಭಯ ಪಟ್ಕೊಂಡು ಓಡಕ್ ಆಗೋದಿಲ್ಲ, ಇಳಿಯಕ್ಕೂ ಆಗೋದಿಲ್ಲ. ಯಾಕಂದ್ರೆ ರೈಡ್ ಮುಗಿಯೋವರೆಗೂ ನೀವು ಇಲ್ಲೇ ಇರ್ಬೇಕು, ನಾನು ಮಾತಾಡೋದನ್ನ ಕೇಳಿಸ್ಕೊಳ್ಳೇಬೇಕು ಅಂತಾನೆ. ಸರಿ ಇವಾಗ ನನ್ಗೊಂದೇ ಒಂದು ವಿಷಯ ಹೇಳ್ರಿ, ನಾನ್ ಯಾಕೆ ಆ ಪ್ರಾಜೆಕ್ಟ್ ಅಲ್ಲಿ ವರ್ಕ್ ಮಾಡೋದು ನಿಮಗೆ ಇಷ್ಟ ಅಲ್ಲ, ನನ್ ಜೊತೆ ವರ್ಕ್ ಮಾಡಕ್ಕೆ ನಿಮ್ಗೆ ಇಷ್ಟ ಅಲ್ವಾ ಅಂದಾಗ ಇವಳು ಇಲ್ಲ ನನ್ಗೆ ಅದ್ರಲ್ಲಿ ಇಂಟ್ರೆಸ್ಟ್ ಇಲ್ಲ, ಅದಕ್ಕೆ ನಾನು ಕೆಲಸನ ಬಿಟ್ಬಿಟ್ಟೆ ಅಂದಾಗ ಏನು ಕೆಲಸನೇ ಬಿಟ್ಬಿಟ್ರ, ಯಾಕೆ ಅಷ್ಟೊಂದು ಕೋಪ ಅಂದಾಗ ಅದೆಲ್ಲ ನಿಮ್ಗೆ ಬೇಡದೇ ಇರೋ ವಿಷಯ ಅಂತ ಹೇಳ್ತಾಳೆ. ಆಗ ಹೀರೋ ಹೇಳ್ತಾನೆ ಯಾಕೆ ಈ ಸ್ಟೋರಿ ಈ ತರ ಎಂಡ್ ಆಗುತ್ತೆ, ಹೀರೋಯಿನ್ ಅವನಿಗೋಸ್ಕರ ಎಷ್ಟೆಲ್ಲ ಕಷ್ಟಪಟ್ಲು, ಅವನು ಕೂಡ ಅವಳ ಮೇಲೆ ಅಷ್ಟೇ ಪ್ರಾಣ ಇಟ್ಕೊಂಡಿದ್ದ, ಬಟ್ ಅವನಿಗೆ ಮಾತ್ರ ಯಾಕೆ ಈ ತರ ಒಂದು ಸ್ಯಾಡ್ ಎಂಡಿಂಗ್ ನ ಕೊಟ್ಟಿದ್ಯಾ, ಹೀರೋಯಿನ್ ಅಂದ್ರೆ ಯಾರಂತಾನೆ ಗೊತ್ತಿಲ್ಲದಿರೋ ತರ ಒಂದು ಫೀಲಿಂಗ್ ಅವನಲ್ಲಿ ತಂದ್ಬಿಟ್ಟಿದ್ಯಾ ಅಂದಾಗ ಇವಳು ಅಂತಾಳೆ ಹೀರೋ ಪ್ರಕಾರ ಅದು ಸ್ಯಾಡ್ ಎಂಡಿಂಗ್ ಆಗಿರ್ಬೋದು, ಬಟ್ ಹೀರೋಯಿನ್ ಪ್ರಕಾರ ಅದು ಒಂದು ಒಳ್ಳೆ ಹ್ಯಾಪಿ ಎಂಡಿಂಗ್ ಅಂದಾಗ ಇಲ್ಲ ಮಿಸ್ ಸಿನ್ಸೋ ನೀವ್ ಹೇಳೋದು ತಪ್ಪು, ಹೀರೋಯಿನ್ ಗೆ ಕೂಡ ಇದು ಸ್ಯಾಡ್ ಎಂಡಿಂಗ್. ಯಾಕಂದ್ರೆ ಹೀರೋ ಬಗ್ಗೆ ಎಲ್ಲಾ ನೆನಪುಗಳು ಅವಳಿಗೆ ಇರುತ್ತೆ, ಮನ್ಸಲ್ಲಿ ಅಷ್ಟೊಂದು ನೋವನ್ನ ಇಟ್ಕೊಂಡು ಅದ್ ಹೆಂಗ ಅವಳು ಹ್ಯಾಪಿ ಆಗಿರಕ್ಕಾಗುತ್ತೆ. ನನಗಂತೂ ಎಂಡಿಂಗ್ ಸ್ವಲ್ಪನೂ ಇಷ್ಟ ಆಗಿಲ್ಲ ಅಂದಾಗ ಇವಳು ಅಂತಾಳೆ ಎಂಡಿಂಗ್ ಇಷ್ಟ ಆಗಿಲ್ಲ ತಾನೆ, ಹಂಗಾದ್ರೆ ಪ್ರಾಜೆಕ್ಟ್ ಏನಕ್ಕೆ ಸೈನ್ ಮಾಡ್ತಾ ಇದ್ದೀರಾ, ಸೈನ್ ಮಾಡಬೇಡಿ ಅಂತಾಳೆ. ಹೀರೋ ಅಂತ ನಾನು ಅಂದಿದ್ದು ಎಂಡಿಂಗ್ ನನ್ಗೆ ಇಷ್ಟ ಆಗಿಲ್ಲ ಅಂತ, ಅದಕ್ಕಂತೂ ಪ್ರಾಜೆಕ್ಟ್ ಅಲ್ಲಿ ವರ್ಕ್ ಮಾಡಲ್ಲ ಅಂತ ಹೇಳ್ತಾಳೆ. ನನ್ಗೆ ಆ ರೋಲ್ ನಾನು ಪ್ಲೇ ಮಾಡ್ಲೇಬೇಕು ಅಂದಾಗ ಹೀರೋಯಿನ್ ಅಂತಾಳೆ ನಿಮ್ಗೆ ಸ್ಟೋರಿ ಇಷ್ಟ ಇಲ್ಲ ಅಂದ್ಮೇಲೆ ಕೂಡ ಏನಕ್ಕೆ ಆಕ್ಟ್ ಮಾಡ್ತೀರಾ, ನಿಮ್ಗೆ ತುಂಬಾ ದೊಡ್ಡ ದೊಡ್ಡ ಡೈರೆಕ್ಟರ್ಸ್ ಇದಾರೆ, ಒಳ್ಳೆ ಒಳ್ಳೆ ಮೂವೀಸ್ ಬರುತ್ತೆ, ಇದನ್ನ ಬಿಟ್ಬಿಡಿ ಅಂದಾಗ ಅವನ್ ಅಂತಾನೆ ಇಲ್ಲ ನಾನು ಈ ಸ್ಟೋರಿಗೆ ತುಂಬಾನೇ ಪರ್ಸನಲ್ ಆಗಿ ಕನೆಕ್ಟ್ ಆಗಿದ್ದೀನಿ ಅಂತ ಅನಿಸ್ತಾ ಇದೆ, ಈ ಸ್ಟೋರಿನ ಓದ್ತಾ ಇದ್ರೆ ನನಗೆ ಅರಿದಂಗೆ ಕಣ್ಣಲ್ಲಿ ನೀರ್ ಬಂತು, ಸೊ ನಾನು ಅದಕ್ಕೋಸ್ಕರನೇ ಕೇಳ್ತಾ ಇದೀನಿ, ನಾನು ಈ ರೋಲ್ ನ ಪ್ಲೇ ಮಾಡ್ಲೇಬೇಕು. ಅಷ್ಟೇ ಅಲ್ಲ ನನ್ನ ಸ್ಟೋರಿನ ಓದ್ತಾ ಓದ್ತಾ ನಾನು ಎಷ್ಟು ಕನೆಕ್ಟ್ ಆಗ್ಬಿಟ್ಟೆ ಅಂತಂದ್ರೆ ನನಗೆ ಸುಮಾರು ಇಮ್ಯಾಜಿನೇಷನ್ಸ್ ಎಲ್ಲ ಬರ್ತಾ ಇದೆ, ನಾನು ಇದಕ್ಕೂ ಮುಂಚೆ ಈ ಜಾಗದಲ್ಲಿ ಇಲ್ಲವೇ ಇಲ್ಲ, ಮೀನ್ಸ್ ಈ ತರ ಜಾಯಿಂಟ್ ವೇಲೆ ನಾನು ಯಾವಾಗೂ ಬಂದೇ ಇಲ್ಲ, ಬಟ್ ಇವಾಗ ನಿಮ್ ಜೊತೆ ಸೇರ್ಕೊಂಡು ಕೂತ್ಕೊಂಡಿದ್ರೆ ನನ್ಗೆ ಆಲ್ರೆಡಿ ಇದ್ರಲ್ಲಿ ಬಂದಿರೋ ತರ ನನಗೆ ಫೀಲ್ ಆಗ್ತಿದೆ ಅಂತೆಲ್ಲ ಹೇಳಿದಾಗ ಹೀರೋಯಿನ್ ಒಂಥರ ತುಂಬಾನೇ ಬೇಜಾರಾಗ್ತಾ ಇರುತ್ತೆ. ಇಲ್ಲ ಇದು ವಿಧಿ ಅಲ್ಲ, ನೀವೇನಾದ್ರೂ ನನ್ನ ಜೊತೆ ಪ್ರಾಜೆಕ್ಟ್ ಅಲ್ಲಿ ವರ್ಕ್ ಮಾಡಿದ್ರೆ ನೀವು ಸಾಯೋ ಚಾನ್ಸಸ್ ಕೂಡ ಇರುತ್ತೆ ಅಂದಾಗ ಅವನಂತಾನೆ ಪರವಾಗಿಲ್ಲ ನಿಮ್ ಜೊತೆ ವರ್ಕ್ ಮಾಡ್ಬಿಟ್ಟು ಸಾಯೋ ಭಾಗ್ಯ ಬಂದ್ರೆ ಕೂಡ ನಾನು ಅದಕ್ಕೆ ಆಕ್ಸೆಪ್ಟ್ ಮಾಡ್ಕೊಂತೀನಿ ಅಂತ ಹೇಳ್ತಾನೆ. ಆ ಟೈಮಲ್ಲಿ ಆ ಜೈಂಟ್ ವಿಲ್ ಒಂಥರ ಸ್ಟಾಪ್ ಆಗೋ ತರ ಹೋಗುತ್ತಾ, ಇವರಿಬ್ರು ಆಲ್ಮೋಸ್ಟ್ ಬೀಳೋ ತರ ಹೊರಟೋಗ್ತಾರೆ. ಆ ಟೈಮಲ್ಲಿ ನಮ್ ಹೀರೋ ಕತ್ತಲ್ಲಿ ಡಾಲರ್ ಇರುತ್ತೆ, ಪಾಸ್ಟ್ ಅಲ್ಲಿ ನಮ್ ಹೀರೋಯಿನ್ ಪ್ರಪೋಸ್ ಮಾಡಿದಾಗ ಹೀರೋ ಬಂದು ಒಂದು ಡಾಲರ್ ನ ಕೊಟ್ಟಿರ್ತಾನಲ್ಲ ಅದನ್ನ ಹೀರೋ ಹಾಕೊಂಡಿದ್ದಾನೆ. ಹೀರೋಯಿನ್ ಬೀಳೋ ತರ ಹೋದಾಗ ಹೀರೋ ಹಿಡ್ಕೊಂಡ್ಬಿಟ್ಟಲ್ಲ, ಅವಾಗ ಹೇಳ್ತಾನೆ ಪಾಡಿ ವಿಧಿ ಹಿಂಗಾದ್ರೂ ವರ್ಕ್ ಮಾಡ್ತಾ ಇದೆ ನೋಡಿ, ನಮ್ಮಿಬ್ಬರನ್ನ ಸೇರಿ ಸಾಯಿಸ್ಬಿಡೋ ತರ ಇದೆ ಅಂತ ಹೇಳಿ ನಮ್ ಹೀರೋನ ಹಿಡ್ಕೊಂಡಿರ್ತಾನೆ. ಇದಕ್ ಮೇಲೆ ಏನಾಯ್ತು ಅಂತ ನಾವು ನೆಕ್ಸ್ಟ್ ಪಾರ್ಟ್ ಅಲ್ಲಿ ನೋಡೋಣ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿತ್ತಲ್ವಾ, ನೆಕ್ಸ್ಟ್ ಪಾರ್ಟ್ ಕೂಡ ಆದಷ್ಟು ಬೇಗ ಬಂದ್ಬಿಡುತ್ತೆ. ಅಲ್ಲಿ ತನಕ ಸ್ಟೇ ಟ್ಯೂನ್. ಮತ್ತೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ನಿಮ್ಮನ್ನ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಆಗಿರೋ ಪಾರ್ಟ್ ಅಲ್ಲಿ ಮೀಟ್ ಆಗ್ತೀನಿ. ಥ್ಯಾಂಕ್ ಯು.